ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ, ಆರಾಧಿಸ್ತೇವೆ, ಪಡಿಸ್ತೇವೆ. ಇಲ್ಲಿ ತನಕ ನಿನ್ನ ನಾಮನ್ನು ಮಹಿಮೆ ಪಡಿಸಿದ್ವಿ. ಈ ಸಮಯದಲ್ಲಿ ವಾಕ್ಯ ಭಾಗ ಹೋಗುವಾಗ ಪವಿತ್ರಾತ್ಮ ದೇವರೇ, ಪರಿಶುದ್ಧಾತ್ಮನೇ, ನೀವು ನನ್ನೊಟ್ಟಿಗೆ ಇದ್ದಪ್ಪ. ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತನ್ನು ಕೇಳಿ ಆಶೀರ್ವಾದ ಹೊಂದಿಕೊಳ್ಳುವ ಹಾಗೆ ಅಪ್ಪ, ಈ ಮಾತನ್ನು ಕೇಳುವುದನ್ನು ಮಕ್ಕಳೆಲ್ಲರೂ ಶ್ರದ್ಧೆಯಿಂದ ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ಈ ತಾನೇ ಕಾರ್ಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೆನ್. ದೇವರ ನಾಮ ಸ್ತೋತ್ರವಾಗಲಿ. ಇವತ್ತು ವಾಕ್ಯಾಂಶ ಏನಂದ್ರೆ, ದೇವರು ಒಳ್ಳೆಯವನು, ಒಳ್ಳೆಯದನ್ನ ಮಾಡುತ್ತಾನೆ. ಹಲ್ಲೆಲೂಯಾ. ದೇವರು ಒಳ್ಳೆಯವನು, ಒಳ್ಳೆಯದನ್ನ ಮಾಡುತ್ತಾನೆ. ಯಾರಿಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತ ಒಂದು ಕ್ವಶನ್ ನಾವು ಹಾಕೋಬೇಕು. ದೇವರೇ ಒಳ್ಳೆಯವನು, ಒಳ್ಳೆಯದು ಮಾಡ್ತಾನೆ, ಓಕೆ, ಒಪ್ಕೊಳ್ಳೋಣ. ಯಾರಿಗೆ ಒಳ್ಳೆಯದು ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ 5 ಅಂಶಗಳನ್ನ ನಾವು ಇವತ್ತು ಕಲಿಯೋದು. ಯಾರಿಗೆ ಒಳ್ಳೆಯದು ಮಾಡ್ತಾನೆ ಎಂಬುದಾಗಿ ಮೊಟ್ಟ ಮೊದಲನೇದಾಗಿ, ದೇವರು ಒಳ್ಳೆಯವನು, ಒಳ್ಳೆಯದು ಮಾಡಬೇಕಾಗಿದ್ದರೆ ಆತನ ಮಾತನ್ನ ಕೇಳಬೇಕು. ದೇವರು ಒಳ್ಳೆಯವರು, ಒಳ್ಳೆಯದು ನನ್ನ ಜೀವಿತದಲ್ಲಾಗ್ಲಿ ನಿನ್ನ ಜೀವಿತದಲ್ಲಾಗ್ಲಿ ಮಾಡ್ಬೇಕಾದ್ರೆ ಮೊದಲನೇದಾಗಿ ಆತನ ಮಾತನ್ನ ಕೇಳ್ಬೇಕು. ಯಾರ ಮಾತು? ತಂದೆ ದೇವರ ಮಾತನ್ನ ನಾವು ಕೇಳ್ಬೇಕಾಗಿ. ಧರ್ಮೋಪದೇಶ ಕಾಂಡದಲ್ಲಿ 28ನೇ ಅಧ್ಯಾಯ 1-2 ವಚನಗಳಲ್ಲಿ ನಾವು ನೋಡುವಾಗ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1-2 ವಚನಗಳಲ್ಲಿ ಏನ್ ಹೇಳುತ್ತೆ? ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನ ಭೂಮಿಯ ಮೇಲಿರುವ ಎಲ್ಲಾ ಜನಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಆಮೆನ್. ನೋಡ್ರಿ, ನಿನ್ನ ಜೀವಿತದಲ್ಲಿ ಒಳ್ಳೆಯದು ಮಾಡ್ಬೇಕಾದ್ರೆ ದೇವರು ಒಳ್ಳೆಯವನು. ಒಳ್ಳೆ ಕಾರ್ಯ ನಿನ್ನ ಜೀವಿತದಲ್ಲಿ ಮಾಡ್ಬೇಕಾದ್ರೆ ನೀನು ಮೊದಲು ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು. ದೇವರ ಮಾತನ್ನು ಯಾರು ಶ್ರದ್ಧೆಯಿಂದ ಕೇಳ್ತಾರೋ ಅವ್ರನ್ನ ಏನ್ ಮಾಡ್ತಾನಂದ್ರೆ ಉನ್ನತ ಸ್ಥಿತಿಗೆ ತರ್ತಾನೆ. ಹಲ್ಲೆಲೂಯಾ. ಯಾವ ರೀತಿ ಉನ್ನತ ಸ್ಥಿತಿಗೆ ತರ್ತಾನೆ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ, ನೀನು ಆತನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿನಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿನ್ನನ್ನು ಉನ್ನತ ಸ್ಥಿತಿಗೆ ತರುತ್ತೇನೆ. ಎಲ್ಲಾ ಜನಾಂಗಗಳಿಗಿಂತ, ಭೂಮಿ ಮೇಲೆ ಎಷ್ಟು ಜನ ಇದ್ದಾರೆ, ಎಷ್ಟು ಕೋಟಿ ಜನ ಇದ್ದಾರೋ, ಎಷ್ಟು ಧರ್ಮಗಳು, ಎಷ್ಟು ಜಾತಿಗಳಿದೆಯೋ, ಎಲ್ಲಾ ಜನಾಂಗಗಳಿಗಿಂತ ಉನ್ನತ ಸ್ಥಿತಿಗೆ ತರ್ತಾನೆ ಅಂತ ಹೇಳ್ತಾರೆ. ಯಾರನ್ನ? ದೇವರ ಮಾತನ್ನ ಶ್ರದ್ಧೆಯಿಂದ ಕೇಳುವಂಥದ್ದು. ದೇವರ ಮಾತು, ನಾವು ಒಂದು ಪದ, ಒಂದು ಶಬ್ದ ಮಿಸ್ ಮಾಡಿಕೊಂಡ್ರು ಬರುವಂತ ಆಶೀರ್ವಾದ ಹೋಗ್ತದೆ. ಒಂದೇ ಒಂದು ಶಬ್ದದ, ಒಂದು ಮಾತನ್ನ ನಾವು ಕೇಳದೆ ನಮ್ಮ ಗಮನ ಪಕ್ಕಕ್ಕೆ ಇಟ್ರೆ ಬರುವಂತ ಆಶೀರ್ವಾದ ನಮ್ಮಿಂದ ತೊಲಗೋಗ್ತದೆ. ಎಷ್ಟೋ ಜನರು ಲೋಕದಲ್ಲಿ ಈ ರೀತಿಯಾಗಿ ಆಶೀರ್ವಾದ ಕಂಡುಕೊಂಡು ಏನ್ ಮಾಡ್ತಾ ಇದ್ದಾರೆ? ಕೊರಗ್ತಾ ಇದ್ದಾರೆ. ದೇವರು ಪಕ್ಷಪಾತಿ ಅಲ್ಲ. ದೇವರು ಎಲ್ಲರನ್ನೂ ಪ್ರೀತಿಸಿದ್ದಾನೆ, ಎಲ್ಲರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ಎಲ್ಲರನ್ನೂ ಆಶೀರ್ವಾದ ಮಾಡ್ತಾ ಇದ್ದಾನೆ. ಆದ್ರೆ ಆಶೀರ್ವಾದ ಹೊಂದಿಕೊಳ್ಳೋ ಕೊರತೆ ಏನಂದ್ರೆ ದೇವರ ಮಾತು ಕೇಳ್ತಾ ಇಲ್ಲ. ಯಾರು ದೇವರ ಮಾತು ಕೇಳ್ತಾರೋ ಅವರ ಉನ್ನತ ಸ್ಥಿತಿಗೆ ತರ್ತಾರೆ. ಯಾವ ರೀತಿ ಉನ್ನತ ಸ್ಥಿತಿಗೆ? ಈ ಭೂಮಿ ಮೇಲೆ ಎಷ್ಟು ಜನ ಇದ್ದಾರೋ ಅಷ್ಟು ಜನರು ಎಲ್ಲರಿಗಿಂತ ಉನ್ನತ ಸ್ಥಿತಿ ತರ್ತೀರಂತಾನೆ. ಈಗ ನಾವು ಇಲ್ಲಿ ಕೆಲವು ಪರಿಕರಗಳನ್ನು ಉಪಯೋಗಿಸ್ತಾ ಇದೀವಿ. ಉದಾಹರಣೆ ಮೈಕು, ಫ್ಯಾನು, ಮೊಬೈಲು, ಇವೆಲ್ಲ ನಮ್ಗೆ ಒಂದು ಬುಕ್ಗಳು, ಈ ಸತ್ವೇದೆಲ್ಲ ನಾವು ಉಪಯೋಗಿಸ್ತಾ ಇದ್ವಿ. ಇವೆಲ್ಲ ಯಾರು ಕೊಟ್ಟು ತಯಾರು ಮಾಡಿರೋದು? ಯಾರು ಸೃಷ್ಟಿ ಮಾಡಿದ್ದೇವನ್ನ? ಯಾರು? ದೇವರ ಮಕ್ಕಳು. ಈಗ ರೆಕಾರ್ಡ್ ಆಗ್ತಾ ಇದೆ, ಇದು ಯೂಟ್ಯೂಬ್ ಅಲ್ಲಿ ಹೋಗ್ತದೆ, ಅನೇಕ ಜನರು ಕೇಳ್ತಾರೆ. ಇದನ್ನೆಲ್ಲ ಯಾರು ಕಂಡಿಟ್ಟಿರೋದು? ದೇವರ ಮಕ್ಕಳು. ಇವತ್ತು ಎಲ್ಲ ಅಧಿಕಾರ ಯಾರ ಕೈಯಲ್ಲಿದೆ? ದೇವರ ಮಕ್ಕಳ ಕೈಯಲ್ಲಿದೆ. ಒಂದು ಆನ್ಲೈನ್, ಒಂದು ನೆಟ್, ಒಂದು ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್, ಇನ್ನು ಯಾವ್ಯಾವ ನೆಟ್ವರ್ಕ್ಗಳಿದೆಯೋ ಎಲ್ಲ ನೆಟ್ವರ್ಕ್ಗಳು ಯಾರ ಕೈಯಲ್ಲಿದೆ? ಮೇಯ್ನು ಕ್ರೈಸ್ತರ ಕೈಯಲ್ಲಿದೆ. ಮತ್ತು ಅವರಿಗೆ ಅಪರಿಮಿತವಾದ ಜ್ಞಾನವನ್ನು ಕಂಡುಹಿಡಿದುಕೊಟ್ಟಿದ್ದಾನೆ. ಅವರು ಇಸ್ರಾಯೇಲ್ ಉದಾಹರಣೆಗೆ 1,14,00,000 ಜನ ಇದ್ದಾರಂತೆ, ಅಷ್ಟೇನಂತೆ.
ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕೋಟಿ ಇದ್ದಾರೆ ಜನ? ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕೋಟಿ ಇದ್ದಾರೆ ಜನ? 7 ಕೋಟಿ ಇದ್ದಾರೆ. ಹಲ್ಲೆಲೂಯಾ. ಕರ್ನಾಟಕದಲ್ಲಿ 7 ಕೋಟಿ ಇದ್ದಾರೆ. ಆದ್ರೆ ಇಸ್ರಾಯೇಲ್ ದೇಶದಲ್ಲಿ 1,14,00,000 ಜನ ನೀರು. ಎಂತ ದೇಶಕ್ಕೆ ಬೇಕಾದ್ರೆ ಎದುರಾಗ್ಕೊಳ್ತದೆ. ಕಾರಣ ಏನಂದ್ರೆ ಆ 1,14,00,000 ಜನರಲ್ಲಿ ಅವ್ರು ತಗೊಂಡಿರೋಂಥ ನೋಬೆಲ್ ಪ್ರಶಸ್ತಿಗಳು ಪ್ರಪಂಚದಲ್ಲಿ ಯಾರು ತಗೊಂಡಿಲ್ವಂತೆ. ಅಷ್ಟು ನೋಬೆಲ್ ಪ್ರಶಸ್ತಿ. ಯಾಕಂದ್ರೆ ಅಷ್ಟು ಉತ್ತಮವಾದ ರೀತಿಯಾದನ್ನ ಕಂಡುಹಿಡಿತಾರೆ. ಕಾರಣ ಏನಂದ್ರೆ ಅವರು ದೇವರ ಮಾತುಗಳನ್ನ ಶ್ರದ್ಧೆಯಿಂದ ಕೇಳ್ತಾರೆ, ಆ ಮಾತುಗಳಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಆ ವಾಕ್ಯಗಳಿಟ್ಟು ಪ್ರಾರ್ಥನೆ ಮಾಡುವಾಗ ಅವ್ರು ಏನ್ ಕಂಡುಹಿಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೋ ಆ ಜ್ಞಾನ ದೇವರು ಅವ್ರು ಕೊಡ್ತಾರೆ. ಆ ಜ್ಞಾನ ದೇವರು ಅವ್ರು ಕೊಡ್ತಾರೆ. ಉದಾಹರಣೆಗೆ ಆದಿಕಾಂಡದಲ್ಲಿ ಆದಾಮನ ನಿದ್ರೆ ಮಾಡಿ ಅವನ ಪಕ್ಕೆಯನ್ನ ಅವನ ಮಾಂಸ ತೆಗೆದು ಸರಿಯಾಗಿ ಮಾಡಿದಾರೆ ಅಂತ ಹೇಳಿ ಆ ಒಂದು ವಾಕ್ಯವನ್ನ ಹಿಡಿದು ಒಬ್ಬ ಆತನು ಪ್ರಾರ್ಥನೆ ಮಾಡಿ 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 ಎಲ್ಲಾ ಗಿಡಗಳ ಮೇಲೆ ಪ್ರಯೋಗ ಮಾಡಿ ಏನು ಮತ್ತು ಬರುವಂತ ಔಷಧಿ ಕಂಡಿಡಿದಂತೆ. ಏನು ಮತ್ತು ನಾವು ಇವಾಗ ಆಪರೇಷನ್ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ? ನಮ್ಗೆ ಮತ್ತೆ ಇಂಜೆಕ್ಷನ್ ಕೊಟ್ಬಿಡ್ತಾರೆ. ಇಂಜೆಕ್ಷನ್ ಕೊಟ್ಬಿಟ್ಟು ಅಲ್ಲಿ ಕಟ್ ಮಾಡಿ ನಮ್ಮ ಮುಂದೆನೆ ಕಟ್ ಮಾಡ್ತಾ ಇದ್ವಿ. ಏನು ಗೊತ್ತಾಗೋದಿಲ್ಲ, ಏನು ಆಗೋದಿಲ್ಲ. ಕಾರಣ ಏನಂದ್ರೆ ಔಷಧಿ ಕಂಡಿಡ್ದಿರೋದು ಕ್ರೈಸ್ತನೇ. ಅದು ಆ ವಾಕ್ಯವನ್ನು ಹಿಡಿದು ದೇವರೇ ಆದಾಮನಿಗೆ ನೀನು ಆಪರೇಷನ್ ಮಾಡ್ದಲ್ಲ, ಆಪರೇಷನ್ ಮಾಡುವಾಗ ಎಷ್ಟೋ ಹೂವನ್ನು ಬಯಸಿರ್ತಾನೆ. ಈ ಔಷಧಿ ಕಂಡಿಡಿಕ್ ಮೊದಲು ಆಪರೇಷನ್ ಹಾಗೆ ಮಾಡ್ತಾ ಇದ್ರಂತೆ. ಏನು ಹಂಗೆ ಕಟ್ ಮಾಡಿ ಹಂಗೆ ಕೊಯ್ದು ಅವ್ರ ಮುಂದೆ ಅವಾಗ ನರಕ ಯಾತನೆ ಅನುಭವಿಸ್ತಾ ಇದ್ರಂತೆ ಅವರೆಲ್ಲ ಆಪರೇಷನ್ ಒಳಗಾಗೋರು. ಅದಕ್ಕೆ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮುಖಾಂತರ ಸತ್ಯವೇದದಲ್ಲಿ ಈ ತರ ಬರೆಯಲ್ಪಟ್ಟಿದೆಯಲ್ಲ, ಯಾವ ಗಿಡ ಅದನ್ನು ನಾನು ಕಂಡುಹಿಡಬೇಕು ಅಂತ ಹೇಳಿ ಪ್ರಾರ್ಥನೆ ಮುಖಾಂತರ ಒಂದೊಂದು ಗಿಡನ ಪರೀಕ್ಷೆ ಮಾಡ್ಕೊಂಡು ಬಂದು ಒಂದು ಗಿಡದಲ್ಲಿ ಅದು ಏನು ಅದರ ರಸ ಆ ಗಾಯದ ಮೇಲೆ ಹಾಕಿ ಅದು ಚುಚ್ಚುವಾಗ ಏನು ನೋವೇ ಆಗಲಿಲ್ಲ. ಆ ನೋವೇ ಆಗ್ಲಿಲ್ವಂತೆ. ಆವಾಗ ಆ ಗಿಡನ ಹಿಡಿದು ಮತ್ತು ಬರುವಂತ ಇಂಜೆಕ್ಷನ್ ಕಂಡಿಡುತ್ತಂತೆ. ಹೀಗೆ ಬೈಬಲ್ ಅಲ್ಲಿ ಒಂದು ವಾಕ್ಯವನ್ನು ಹಿಡಿದು ಅನೇಕ ವಿಷಯಗಳನ್ನ ಏನು ದೇವರ ಮಕ್ಕಳೇ ಕಂಡುಹಿಡಿದಿದ್ದಾರೆ. ಅಣುಬಾಂಬುಗಳು, ಬಾಂಬುಗಳು, ಪ್ರತಿಯೊಂದು ಇವಾಗ ಏನೇನು ಹೆಲಿಕಾಪ್ಟರ್ ಆಗಲಿ, ಫ್ಲೈಟ್ಗಳಾಗ್ಲಿ, ಬಸ್, ಕಾರ್, ಏನೇ ವಸ್ತುಗಳಾಗ್ಲಿ ಎಲ್ಲ ಕ್ರೈಸ್ತರು ಕಂಡಿದೆ. ಅದಕ್ಕೆ ಅವರು ಉನ್ನತ ಜನಾಂಗವಾಗಿ ಉನ್ನತ ಮಟ್ಟದಲ್ಲಿದ್ದಾರೆ. ಪ್ರಪಂಚದಲ್ಲಿ 60% ಕ್ರೈಸ್ತರೇ ಇದ್ದಾರೆ. ನಮ್ಮ ಭಾರತ ದೇಶದಲ್ಲಿ ನಾವು ಹಿಂದೂಗಳಿದ್ದೀವಿ, ಆದ್ರೆ ಪ್ರಪಂಚದಲ್ಲಿ 60% ಕ್ರೈಸ್ತರಿದ್ದಾರೆ, 30% ಮುಸಲ್ಮಾನರಿದ್ದಾರೆ, ಇನ್ನು 10% ಹಿಂದೂಗಳು, ಸಿಖ್ರು, ಜೈನರು, ಬುದ್ಧರು, ಅವರು ಇವರೆಲ್ಲ ಅದು 10% ಇರೋದು. 60%. ಆದ್ರೆ 60% ಅಲ್ಲಿ ಅಧಿಕವಾದ ಜ್ಞಾನಿಗಳು ಯಾರಂದ್ರೆ ಕ್ರೈಸ್ತರೇ. ಯಾಕಂದ್ರೆ ದೇವರ ಮಾತನ್ನ ಅವರು ಶ್ರದ್ಧೆಯಿಂದ ಕೇಳ್ತಾರೆ. ಆ ಮಾತನ್ನು ಕೇಳಿ ಆ ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡುವಾಗ ದೇವರು ಅವ್ರಿಗೆ ತಿಳಿಯದ ರಹಸ್ಯಗಳನ್ನು ತಿಳಿಪಡಿಸಿ ಅದನ್ನು ಕಂಡುಹಿಡಿಯುವಂತ ಶಕ್ತಿ ದೇವರು ಅವ್ರು ಕೊಡ್ತಾ ಇದ್ದಾರೆ. ಈ ಒಂದು ನಾವು ಉಪಯೋಗಿಸುವಂತ ಲೈಟ್, ಥಾಮಸ್ ಆಲ್ವಾ ಎಡಿಸನ್ ಟೀಚರ್, ನಿನ್ ಮಗನ್ ದಡ್ಡ, ಇವನಿಗೆ ಪಾಠ ಮಾಡಕ್ಕೆ ನನ್ಗೆ ಆಗಲ್ಲ, ಇನ್ಮೇಲೆ ಇವನ್ನ ಕಳಿಸ್ಬೇಡ ಅಂತ ಹೇಳಿ ಅವನ ಕೈಲೇ ಲೆಟರ್ ಬರೆದು ಕಳಿಸ್ಲಿ ಅಂತ ಅವ್ರ ತಾಯಿಗೆ. ಅವ್ನಿಗೆ ಓದೋಕೆ ಅದು ಏನ್ ಬರ್ತಿದ್ದಾಳೆ ಅವ್ನಿಗೆ ಓದಕ್ ಬರ್ಲಿಲ್ವ. ಅಮ್ಮ ಟೀಚರ್ ಏನೋ ಒಂದು ಲೆಟರ್ ಕೊಟ್ಟಿದ್ದಾರೆ, ಏನು ಓದಂದ್ರೆ ಆಕೆ ಓದ್ಬಿಟ್ಟು, ಅಪ್ಪ ನೀನು ತುಂಬಾ ಜಾಣನಂತೆ, ತುಂಬಾ ಬುದ್ಧಿವಂತನಂತೆ, ನಿನಗೆ ಪಾಠ ಮಾಡಕ್ಕೆ ಮಿಸ್ಗೆ ಆಗಲ್ಲಂತೆ, ಆದ್ರಿಂದ ಈ ಹುಡುಗನಿಗೆ ನಾನು ಪಾಠ ಮಾಡಕ್ಕಾಗಲ್ಲ, ನೀವೇ ಪಾಠ ಮಾಡ್ರಿ ಅಂತ ಹೇಳಿ ಕಳಿಸಿದೆ. ನಿನ್ ಮೇಲೆ ನಾನೇ ನೀನ್ ಪಾಠ ಮಾಡ್ತೀನಿ ಅಂತ ಹೇಳಿ ಒಂದೊಂದು ವಾಕ್ಯ ಕಲಿಸ್ತಾ ಪ್ರಾರ್ಥನೆಯಲ್ಲಿ ದೇವರೇ ಇವನ್ ಒಳ್ಳೆ ಜ್ಞಾನ ಕೊಡು, ಒಳ್ಳೆ ವಿದ್ಯಾವಂತನಾಗ್ಬೇಕು, ಆ ಒಂದು ಲೋಕಕ್ಕೆ ಒಂದು ಹೆಸರು ತರಬೇಕು ಅಂತ ಹೇಳಿ ಆ ತಾಯಿ ಯಾವಾಗಲೂ ಪ್ರಾರ್ಥನೆ ಮುಖಾಂತರ ಒಂದು ಪಾಠಗಳು ಮಾಡ್ತಾ ಇದ್ದಾರೆ. ಆಮೇಲೆ 999 ಸಾರಿ ಫೈಲ್ ಆದಂತೆ ಆ ಲೈಟ್ ಒಳಗಡೆ ಒಂದು ಫಿಲಮೆಂಟ್ ಬರ್ತದೆ, ಹೂವಟ ಅದನ್ನು ಕಂಡುಹಿಡಿಯೋದಕ್ಕೆ, ಆ ಬೆಳಕು ಬರೋದನ್ನು ಕಂಡುಹಿಡಿಯೋದಕ್ಕೆ 999 ಸಾರಿ ಫೈಲ್ ಆಗುತ್ತಂತೆ. 1000ನೇ ಸಾರಿ ಅದು ಬೆಳಕು ಬಂದ್ಬಿಡ್ತದೆ. ಕಾರಣ ದೇವರ ವಾಕ್ಯ ಅವ್ರು ಕೇಳಿ ಆ ಪ್ರಾರ್ಥನೆ ಪ್ರತಿಫಲ ಇಡೀ ಪ್ರಪಂಚಕ್ಕೆ ಅವ್ರ ಮುಖಾಂತರ ಬೆಳಕು ಬರೋ ರೀತಿಯಲ್ಲಿ ದೇವರು ಅವ್ರನ್ನ ಆರಿಸ್ಕೊಂಡ್ರು.
ಹಾಗೆ ಪ್ರತಿಯೊಬ್ಬರನ್ನ ದೇವರು ಆರಿಸ್ಕೊಳ್ಳಿಕ್ಕೆ, ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ಲಿಕ್ಕೆ ಆತನು ಶಕ್ತನಾಗಿದೆ. ಯಾವಾಗ ಆತನ ಮಾತನ್ನು ಶ್ರದ್ಧೆಯಿಂದ ಕೇಳ್ತೀವಿ. ಅನೇಕ ಸಾರಿ ಅನೇಕ ಕುಟುಂಬಗಳಲ್ಲಿ ಹೋಗುವಾಗ ದೇವರ ಸೇವಕರು ಮಾತನಾಡುವಾಗ ಕೆಲವರು ಕೆಲಸಗಳಲ್ಲೇ ಇರ್ತಾರೆ, ಕುತ್ಕೊಳ್ಳಕ್ ಕೂಡ ಅವ್ರು ಪುರುಸೊತ್ತಿರಲ್ಲ, ಏನೋ ಒಂದು ರೀತಿಯ ಗಲಿಬಿಲಿ. ಹಾಗೇನ್ ಮಾಡ್ತಾರೆ, ಒಂದು ಸಾರಿ ಎರಡು ಸಾರಿ ನೋಡಿ, ಓ ಈ ಮನೆಯಲ್ಲಿ ಇವ್ರು ವಾಕ್ಯ ಕೇಳಕ್ಕೆ ಅರ್ಹರಲ್ಲ ಅಂತ ಹೇಳಿ ಮಾಡ್ತಾರೆ, ಒಂದು ಹಾಡಾಡಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬಂದ್ಬಿಡ್ತಾರೆ. ಯಾವಾಗ ಸೇವಕರ ಸಮಯ ಕೊಡ್ತಾರೆ ಅವಾಗ ಒಂದು ಹಾಡಾಡ್ಬೇಕು, ಒಂದು ವಾಕ್ಯ ಹೇಳಬೇಕು, ಆ ವಾಕ್ಯದ ಒಂದು ಗೂಢಾರ್ಥ ಹೇಳಬೇಕು ಅಂತ ಒಂದು ಸಮಯ ತಗೊಂಡು ವಾಕ್ಯ ಹೇಳಿ ಆ ಮನೆಗೆ ಆ ಆಶೀರ್ವಾದ ವಚನ ಕೊಟ್ಟು ಬರ್ತಾರೆ. ಯಾರು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಇಷ್ಟಪಡೋದಿಲ್ವೋ ಅಲ್ಲಿ ದೇವರು ಕಾರ್ಯ ಮಾಡೋದಿಲ್ಲ. ಅದಕ್ಕೆ ಮೊದಲನೇದಾಗಿ ದೇವರ ಮಾತನ್ನ ಶ್ರದ್ಧೆಯಿಂದ ಕೇಳಬೇಕು. ಶ್ರದ್ಧೆಯಿಂದ ಕೇಳಿದ್ರೆ ಎಲ್ಲಾ ಜನಾಂಗಗಳಿಗಿಂತ ಉನ್ನತ ಸ್ಥಿತಿಯಲ್ಲಿ ನಾನು ತರ್ತೀನಿ ಅಂತ ದೇವರು ಹೇಳ್ತಾ ಇದ್ದಾನೆ. ಎರಡನೇದಾಗಿ ನಾವು ನೋಡುವಾಗ ವಿಮೋಚನ ಕಾಂಡ 5ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ದೇವರ ನಿಬಂಧನೆಯನ್ನು ಅನುಸರಿಸಿ ನಡಿಬೇಕು. ವಿಮೋಚನ ಕಾಂಡ 19ನೇ ಅಧ್ಯಾಯ 5ನೇ ವಚನ ಏನ್ ಹೇಳ್ತದೆ, ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿವಿರಿ. ಸಮಸ್ತ ಭೂಮಿ ನನ್ನದಷ್ಟೇ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದೇನೆ, ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆ ಅನುಸರಿಸಿ ನಡೆದರೆ. ನಾನು ಏನ್ ನಿಬಂಧನೆ ಅಂದ್ರೆ ದೇವರು ಹೇಳಿದ ಮಾತನ್ನು ಕೇಳಬೇಕು. ಹಲ್ಲೆಲೂಯಾ. ನಿಬಂಧನೆ ಅಂದ್ರೆ ನೋಡಪ್ಪ, ಇದು ಈ ಸಂದಿದೆಯಲ್ಲ, ಈ ಸಂದಿಯಲ್ಲಿ ಹೋಗ್ಬೇಡ, ಅದು ಸರಿ ಇಲ್ಲ, ಅಲ್ಲಿ ಕತ್ತಲಿರುತ್ತೆ, ಅಲ್ಲಿ ಅಂಕು ಡೊಂಕಿದೆ, ಒಂದು ವೇಳೆ ಎಡುಕೊಂಡು ಬೀಳ್ತೀಯ, ಆ ಮಾರ್ಗದಲ್ಲಿ ನೀನು ಹೋಗ್ಬೇಡಪ್ಪ, ಸ್ವಲ್ಪ ಸುತ್ತಾದ್ರೂ ಹಿಂಗೆ ಹೋಗಿ ಹಂಗ ಬಾ ಅಂತ ಹೇಳಿದ್ರೆ ವಿಶಾಲವಾದ ಸ್ಥಳ, ಸ್ವಲ್ಪ ನಿಮ್ಗೆ ಸಮಯ ಖರ್ಚಾದ್ರೂ ಪರವಾಗಿಲ್ಲ, ಹಂಗ ಸುತ್ಕೊಂಡ್ ಬಾ ಅಂತ ಹೇಳಿದ್ರೆ ಆ ದಾರಿಯಲ್ಲಿ ಹೋದ್ರೆ ಅದು ಏನು ಆಗಲ್ಲ. ಅದು ಒಂದು ನಿಬಂಧನೆ. ನೋಡು ಇಂಥದನ್ನ ನೋಡ್ಬೇಡ ಅಂತ ಹೇಳಿದ್ರೆ ಅದು ನೋಡ್ಬಾರ್ದು, ಅದು ಒಂದು ನಿಬಂಧನೆ. ಹೀಗೆ ದೇವರು ನಿನ್ನ ಯಾವ ನಿಬಂಧನೆ ವಿಧಿಸಿರ್ತಾನೋ ಅದನ್ನ ಕೈಕೊಂಡು ನಡಿಬೇಕು. ಆ ನಿಬಂಧನೆ ಅಂದ್ರೆ ಮಾತನ್ನ ಕೇಳಬೇಕು. ಇದು ಕೆಟ್ಟದು, ಅದು ಮುಟ್ಟಬೇಡ ಅಂದ್ರೆ ಮುಟ್ಟಬಾರ್ದು. ಇದು ಒಳ್ಳೆಯದು, ಅದನ್ನ ಮಾಡಂದ್ರೆ ನಮ್ಗೆ ಕಷ್ಟ ಆಗ್ತದೆ ಅದನ್ನ ಮಾಡಕ್ಕೆ, ಆದ್ರೂ ಶ್ರಮೆ ಪಟ್ಟು ಮಾಡ್ಬೇಕು. ನಾನು ಆಗ್ಲೇ ಹೇಳಿದ್ನಲ್ಲ, 999 ಸಾರಿ ಏನು ಥಾಮಸ್ ಆಲ್ವಾ ಎಡಿಸನ್ ಆ ಒಂದು ಬೆಳಕನ್ನು ಕಂಡುಹಿಡಿಯಕ್ಕೆ ಪ್ರಯತ್ನ ಮಾಡ್ದ. ತಡವಾದ್ರೂ ಅವನು ಬಿಡ್ಲಿಲ್ಲ, ಛಲ ಹಿಡಿದು ಏನೋ ಮಾಡ್ಲೇಬೇಕು, ಸಾಧಿಸಲೇಬೇಕು ಅಂತೇಳಿ ಅದನ್ನ ಮಾಡುವಾಗ ಬೇರೆ ಅದೇನಾಗುತ್ತೆ, ಆಶೀರ್ವಾದ. ಒಂದ್ ಸಾರಿ ಟ್ರೈನಲ್ಲಿ ಯಾವ ಪ್ರಯಾಣ ಮಾಡ್ತಾ ಇದ್ದೆ AC ಬಗ್ಗೆಯಲ್ಲಿ, ಅದರಲ್ಲಿ ಇವನು ಯೌವನಸ್ಥ, ಚಿಕ್ಕ ವಯಸ್ಸು, ಥಾಮಸ್ ಆಲ್ವಾ ಎಡಿಸನ್, ಅವನು ಬೈಬಲ್ ತೆಗೆದು ಓದ್ತಾ ಇದ್ದ. ಇನ್ನೊಬ್ಬ ಸೈಂಟಿಸ್ಟ್ ಆ ಗಾಡಿಯಲ್ಲಿ ಇದ್ದಾನೆ, ಅದೇ ಕೋಚಲ್ಲಿ ಇದ್ದಾನೆ. ಇವನು ಬೈಬಲ್ ಓದುವಾಗ ಆ ಸೈಂಟಿಸ್ಟ್, ನಾನು ಒಂಥರ ದೊಡ್ಡ ಸೈಂಟಿಸ್ಟ್ ಹೀಗೆ ಅಂತ ಹಾಗೆ ಹೀಗೆ ಪರಿಚಯ ಮಾಡಿಕೊಂಡು ಒಂದು ಜೋಪಲ್ಲಿ ಒಂದು ವಿಸಿಟಿಂಗ್ ಕಾರ್ಡ್ ತೆಗೆದು ಅವನು ಕೊಟ್ಟಂತೆ. ಕೊಡುವಾಗ ಈತನು ಏನು ಮಾತಾಡ್ಲಿಲ್ವಂತೆ. ಯಾರು? ಥಾಮಸ್ ಆಲ್ವಾ ಎಡಿಸನ್. ನೀನ್ ಬೈಬಲ್ ಓದ್ತಾ ಇದೆ, ನಿನ್ಗೆ ಏನ್ ಅರ್ಥ ಆಗುತ್ತೆ, ಅದರಲ್ಲಿ ಏನ್ ಸಿಗುತ್ತೆ, ಅದರಲ್ಲಿ ಏನಿದೆ ನಿನ್ಗೆ, ನೀನು ಸೈಂಟಿಸ್ಟ್ ಅಂತ ಹೇಳ್ಕೊಳ್ತೀಯಲ್ಲ, ನಿನ್ಗೆ ಏನ್ ಸಿಗ್ತಾ ಇದೆ ಅದರಲ್ಲಿ ಅಂತ ಹೇಳಿ ಅದನ್ನ ನಿರ್ಲಕ್ಷ್ಯದಿಂದ ಮಾತಾಡ್ತಾ ಇದ್ದಂತೆ. ಸರ್ ಅಯ್ಯ, ನಿನಗೇನಾದ್ರೂ ಸಮಯ ಫ್ರೀ ಆದ್ರೆ ನನ್ನ ಅಡ್ರೆಸ್ ಬಾ ಅಂತೇಳಿ ಆ ಥಾಮಸ್ ಆಲ್ವಾ ಎಡಿಸನ್ ಒಂದು ಏನು ಆ ಕಾರ್ಡ್ ಕೊಟ್ಟು ಹೋದ್ನಂತೆ. ಒಂದು ಸಂದರ್ಭದಲ್ಲಿ ಆತನ ಭೇಟಿ ಆಗ್ಬೇಕು, ನೋಡ್ಬೇಕಂತ ಹೋಗಿ ನೋಡುವಾಗ ಆಶ್ಚರ್ಯ ಬಿದ್ದಂತೆ. ಓ, ಥಾಮಸ್ ಆಲ್ವಾ ಎಡಿಸನ್ ಅಂದ್ರೆ ನೀನೇನಾ? ಈ ತರ ಅನ್ಕೊಂಡಿದ್ದ ಕಾರ್ಡ್ ಕೊಟ್ಟಾಗ ಎಲ್ಲೋ ಅಲ್ಲೇನೋ ಒಂದು ಕೆಲಸ ಮಾಡೋ ಸಾಧಾರಣ ವ್ಯಕ್ತಿ ಆಗಿರ್ತಾರಂತೆ. ಆಫೀಸ್ ಹತ್ರ ಹೋಗಿ ನೋಡುವಾಗ ಆಶ್ಚರ್ಯ ಪಟ್ಬಿಟ್ಟು, ಥಾಮಸ್ ಆಲ್ವಾ ಅಂದ್ರೆ ನೀನೇನಾ? ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ದೊಡ್ಡ ಒಂದು ಕಾರ್ಯ ಹೇಗೆ ಬಂತು, ಹೇಗೆ ಮಾಡಿದೆ
ಯಾವ ಕಾಲೇಜಲ್ಲಿ ಓದ್ದೆ, ಯಾವ ಸೈಂಟಿಸ್ಟ್ ಇದರಲ್ಲಿ ನೀನು ತರಬೇತಿ ತಗೊಂಡ್ರೆ ಅದನ್ನ ಬೈಬಲ್ ಎದ್ದು ತೋರಿಸ್ತಂತೆ. ಇದೇ ನನ್ನ ಗುರು, ಇದೇ ನನ್ನ ಸರ್ವಿಸು, ಇದೇ ನನ್ನ ಪ್ರಾಕ್ಟೀಸು. ನಾನು ಎಷ್ಟು ಬೈಬಲ್ ಓದ್ತೀನೋ, ಎಷ್ಟು ದೇವ್ರ ಮಾತು ಕೇಳ್ತೀನೋ, ಅಷ್ಟು ದೇವ್ರು ನನ್ನ ಜ್ಞಾನ ಕೊಟ್ಟು ನಾನು ಇವತ್ತು ಇಷ್ಟು ಒಂದು ದೊಡ್ಡ ವ್ಯಕ್ತಿ ಆಗ್ಬೇಕಂದ್ರೆ ಈ ಸತ್ಯವೇದ ದೇವರ ವಾಕ್ಯನೇ ಮೂಲ. ಅದಕ್ಕೆ ದೇವರ ವಾಕ್ಯದಲ್ಲಿ ಯಾರು ಆ ಒಂದು ನಿಬಂಧನೆ ಅನುಸರಿಸಿ ನಡೀತಾರೋ ಅವ್ರಿಗೆ ಏನ್ ಮಾಡ್ತಾನಂದ್ರೆ, ಅನುಸರಿಸಿ ನಡೆದರೆ ನೀವೆಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿರುವಿರಿ ಅಂತ. ಸ್ವಕೀಯ ಜನರಾದ್ರೆ ಏನ್ ಹೇಳಿ? ಸ್ವಂತ ಜನ, ರಕ್ತ ಸಂಬಂಧಿಗಳು. ಆಗ್ಲೇ ಹಾಡುಗಳಾಡುವಾಗ ನಾನು ಹಾಗೆ ಕುತ್ಕೊಂಡು ಏನೋ ಇದ್ದದ್ದನ್ನೇ ಜ್ಞಾಪಕ ಬಂದ್ಬಿಟ್ಟು ನನ್ನ ಕಣ್ಣಲ್ಲಿ ಹಾಗೆ ನೀರು ಬಂದ್ಬಿಡ್ತು. ಅದಕ್ಕೆ ನಾನು ತೆರೆ ಹಿಡಿದು ಬಟ್ಟೆ ಕಣ್ಣೀರು ಒರೆಸ್ಬಿಟ್ಟು, ನನ್ನ ತಂಗಿ ನನ್ನ ತಮ್ಮ ಜ್ಞಾಪಕ ಬಂದ್ಬಿಟ್ಟು, ನನ್ನ ತಂದೆ ತಾಯಿಗಳು ಜ್ಞಾಪಕ ಬಂದ್ಬಿಟ್ಟು. ಯಾರು ಇಲ್ಲ, ಎಲ್ಲರೂ ಸತ್ತೋಗ್ಬಿಟ್ಟು. ನನಗಿಬ್ಬರು ತಮ್ಮ ತಂಗಿ, ಅವರಿಬ್ಬರು ಸತ್ತೋಗ್ಬಿಟ್ಟು. ಕೊನೆಗೆ ನಮ್ಮ ಅಪ್ಪನಿಗೆ ಅವರ ಅಪ್ಪ ಅಮ್ಮನಿಗೆ ನಮ್ಮಪ್ಪ ಒಬ್ಬನೇ, ಆತನಿಗೆ ನಾವು 3 ಜನ ಹುಟ್ಟಿದ್ವಿ. ನಮ್ಮಪ್ಪನಿಗೆ 3 ಜನದಲ್ಲಿ 2 ಸತ್ತೋಗ್ಬಿಟ್ರು. ಉಳ್ಕೊಂಡಿರೋದು ನಾನೇ. ಅದು ದೊಡ್ಡವ್ರು ನೋಡ್ಕೊಂಡಿದ್ದು, ಚಿಕ್ಕವರು ಸತ್ತೋಗ್ಬಿಟ್ರು. ಏನೋ ನೆನಪು ಬಂದು ಹಾಗೇ ಕಣ್ಣಲ್ಲಿ ನೀರು ಬಂದ್ಬಿಟ್ಟು. ಅಂದ್ರೆ ಸ್ವಂತ ಜನರೇ, ಎಷ್ಟಕ್ಕೂ ಸ್ವಂತಾನೆ, ಬೇರೆಯವರು. ಒಂದು ಸಾರಿ ನನ್ನ ತಮ್ಮ ಯಾವುದೋ ಒಂದು ನಮ್ಮ ಹಳ್ಳಿಯಲ್ಲಿ ಇರುವಾಗ ಒಂದು ಸಣ್ಣ ಇದ್ದ, ಧೈರ್ಯಶಾಲಿ. ಯಾವುದೋ ಒಂದು ಮಾತಿಗೆ ಬಂದಾಗ ಅಲ್ಲಿ ಯಾರೋ ಊರಿನಲ್ಲಿ ಒಬ್ರು ಬಂದು ಗಲಾಟೆ ಬಂದ್ರೆ ಅವ್ರು ಚಿಕ್ಕಪಟ್ಟಿ ಬೈದಾಕ್ಬಿಟ್ಟ. ಅವ್ರು ಗೌಡ್ರು ಸುಮ್ಮನೆ ಇರೋ, ಅವ್ರ ಹತ್ರ ಗಲಾಟೆ ಮಾಡ್ಬೇಡ, ಹಾಗಂದ್ರೆ ಅವ್ನ್ ಗೌಡ್ನಾದ್ರೆ ಅವ್ನಿಗೆ ಇರ್ತದೆ. ಸಿಂಗುಲರ್ ಆಗಿ ಏಕವಚನದಲ್ಲಿ ಬೈದು, ನೀನ್ ಯಾವನು ನನ್ನ ಮನೆ ಹತ್ರ ಬರಕ್ಕೆ, ನಮ್ಮ ಅಣ್ಣನ ಟಚ್ ಮಾಡಕ್ಕೆ, ನೀನ್ ಯಾವ ಹಾಗೆ ಈಗ ಸಿಂಗುಲರ್ ಆಗಿ ಬೈದು ಕನೆಗೆ ಅವನು ಮನೆ ತನಕ ಅವನು ವಾಪಸ್ ಕಳಿಸೋ ತನಕ ನಮ್ಮ ಮನೆಯಿಂದ ಅವ್ನು ನಿಲ್ಲಿಲ್ಲ. ಎಷ್ಟು ನಾನು ಸಮಾಧಾನ ಮಾಡ್ರು ಅವನು ಕೇಳಿದ್ರು. ಅಂದ್ರೆ ಅಣ್ಣ ತಮ್ಮಂದಿರಿದ್ರೆ ಆ ಒಂದು ಕರುಳಿನ ಕುರಿಯ ರಕ್ತದ ಸಂಬಂಧ ಆಗಿರುತ್ತೆ. ಹಾಗಾಗಿ ಏನೋ ಯಾವುದೋ ವಿಷಯಕ್ಕೆ ಬಂದು ನನ್ನ ಕಣ್ಣೀರು ಬಂದು. ಹಾಗಾಗಿ ಪ್ರೇರೆ, ಇಲ್ಲಿ ಏನೋ ಸ್ವಕೀಯ ಜನರು ಅಂದ್ರೆ ದೇವರಿಗೆ ಸ್ವಂತ ಜನರಾಗಿ ಮಾಡ್ಕೊಳ್ತಾರೆ. ಯಾರು ದೇವರು ಹಾಕಿದ ಒಂದು ನಿಬಂಧನೆನ ನಾವು ದಾಟದೆ ಆತ ನಿಬಂಧನೆ ಅನುಸರಿಸಿ ನಡೆದ್ರೆ ನೀವು ನನಗೆ ಸ್ವಕೀಯ ಜನರಾಗಿರುವೆ, ಸಮಸ್ತ ಭೂಮಿಯನ್ನಷ್ಟೇ ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀವು ಇಸ್ರಾಯೇಲ್ಗೆ ಹೇಳ್ಬೇಕಾದ ನನ್ನ ಮಾತುಗಳು ಇದ್ದವು. ನಾವು ದೇವರ ಸ್ವಕೀಯ ಜನರಾಗಿ, ದೇವರ ಸೇವಕರಾಗಿ, ದೇವರ ಪರಿಶುದ್ಧ ಜನರಾಗಬೇಕಂದ್ರೆ ಯೇಸು ಸ್ವಾಮಿ ಹಾಕಿದ ಒಂದು ನಿಬಂಧನೆ ಅಥವಾ ದೇವರು ಹಾಕಿರುವಂತ ನಿಬಂಧನೆನ ನಾವು ದಾಟದ ಮೀರದೆ ಆ ನಿಬಂಧನೆ ಅನುಸರಿಸ ನಡೆಯುವಾಗ ತನ್ನ ಸ್ವಂತ ಸ್ವಕೀಯ ಜನರಾಗಿ ಆತನ ಮಾಡ್ಕೊಳ್ತಾನೆ. ಅದಕ್ಕಾಗಿ ಸ್ವಕೀಯ ಜನರಾಗಿ ಮಾಡ್ಕೊಳ್ಳೋದಕ್ಕಾಗಿ ಆ ಕಲ್ವರಿ ಶಿಲುಬೆ ಮೇಲೆ ಆತನು ತನ್ನ ರಕ್ತವನ್ನು ಸುರಿಸಿ ಆ ರಕ್ತದಿಂದ ಕೊಂಡುಕೊಂಡಂತ ರಕ್ತ ಸಂಬಂಧಿಗಳಾಗಿ ನಮ್ಮನ್ನ ಯೇಸು ಕ್ರಿಸ್ತನ್ ಮಾಡ್ಕೊಂಡಿದ್ದಾರೆ. ಆತನ ಪ್ರಿಯರೇ, ನಾವೇನ್ ಮಾಡ್ಬೇಕಂದ್ರೆ ದೇವರ ನಿಬಂಧನೆ ಅನುಸರಿಸಿ ನಡೆಯುವಾಗ ರಕ್ತ ಸಂಬಂಧಿಗಳಾಗಿ ದೇವರ ಮಕ್ಕಳಾಗಿ ನಾವು ಮಾರ್ಪಡ್ಲಿಕ್ಕೆ ಅನುಕೂಲ ಇದೆ. ಮೂರನೇದಾಗಿ ನಾವು ನೋಡುವಾಗ ಆ ವಿಮೋಚನೆ ಕಾಂಡ 23ನೇ ಅಧ್ಯಾಯದಲ್ಲಿ 22ನೇ ವಚನ ಏನ್ ಹೇಳ್ತಂದ್ರೆ, ನೀವು ಆತನ ಮಾತನ್ನು ಶ್ರದ್ಧೆಯಿಂದ ಲಾಲಿಸಿ ನನ್ನ ಆಜ್ಞೆಗಳನ್ನ ನಡೆಸಿದರೆ ನಾನು ನಿಮ್ಮ ಶತ್ರುಗಳಿಗೆ ಶತ್ರುವಾಗಿಯೂ ನಿಮ್ಮನ್ನು ಪೀಡಿಸುವವರನ್ನು ಪೀಡಿಸುವವನಾಗಿಯೂ ಇರುವೆನು. ಆಮೆನ್, ಹಲ್ಲೆಲೂಯಾ. ಇದೇನಂತಂದ್ರೆ ನೀವು ಆತನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ಅಂದ್ರೆ ದೇವರ ಮಾತನ್ನು ಯಾರು ಶ್ರದ್ಧೆಯಿಂದ ಕೇಳ್ತಾರೋ ಕೇಳಿ ಲಾಲಿಸಿ. ಈ ಒಂದು ಪದ ವಿಶೇಷವಾದ ಅರ್ಥ ಕೊಡ್ತಾ ಇದೆ. ಲಾಲಿಸಿ ಅಂದ್ರೆ ಈ ಜ್ಞಾನೋಕ್ತಿಗಳಲ್ಲಿ 5ನೇ ಅಧ್ಯಾಯ 1ನೇ ವಚನ ಅನ್ಕೊಳ್ತೀವಿ ನೋಡ್ರಿ, ಅಲ್ಲಿ ಏನ್ ಹೇಳ್ತದೆ? ಕಂದ ನನ್ನ ಜ್ಞಾನ ಪ್ರದೇಶವನ್ನು ಆಲಿಸು,
ನನ್ನ ಜ್ಞಾನೋಪದೇಶವನ್ನು ಆಲಿಸು, ನನ್ನ ವಿವೇಕ ಬೋಧೆಗೆ ಕಿವಿಗೊಡು. ನನ್ನ ವಿವೇಕ ಬದುಕಿ ಅಂದ್ರೆ ಆಲಿಸು ಅಂದ್ರೆ ಈ ಸಣ್ಣ ಮಕ್ಕಳು ಇರ್ತಾರೆ ನೋಡ್ರಿ, ಇನ್ನು ಬಾಯಿ ಮಾತು ಬರದೆ 3 ತಿಂಗಳು 4 ತಿಂಗಳು ಹಾಗೆ ತಾಯಿ ಮಕ್ಕಳನ್ನ ನೋಡುವ ರೀತಿಯಲ್ಲಿ ಜ್ಞಾಪಕ ಶಕ್ತಿ ಬರುವಾಗ ಆ ತಾಯಿ, ಆ ತಂದೆ, ಅಜ್ಜ ಅಜ್ಜಿ ಯಾರಾದ್ರೂ ಮುದ್ದು ಮಾತುಗಳು ಮಾತಾಡ್ತಾ ಇರ್ಬೇಕಾದ್ರೆ ಆ ಮಕ್ಕಳು ಆ ತಾಯಿ ಮಾತನ್ನ ಲಾಲಿಸ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ಏನ್ ಹೇಳ್ತಾರ, ನಗ್ತಾ ಇರ್ತಾರೆ, ಸ್ಮೈಲ್ ಕೊಡ್ತಾ ಇರ್ತಾರೆ. ನಾವು ಮಾತನಾಡ್ತಾ ಇದ್ರೆ ನನ್ನ ಚಿನ್ನ, ನನ್ನ ರನ್ನ, ನನ್ನ ಬಂಗಾರ, ನನ್ನ ಮುದ್ದು, ಹಾಗೆ ಆ ಮಕ್ಕಳು ಮುದ್ದು ಮಾಡುವಾಗ ಆ ನಗುತ್ತಾ ಇನ್ನೂ ಏನ್ ಮಾತಾಡ್ತಾರಂತ ಆ ಮಕ್ಕಳು ಲಾಲಿಸ್ತಾ ಇರ್ತದೆ. ಆ ರೀತಿಯಲ್ಲಿ ದೇವರ ಮಾತುಗಳನ್ನ ಏನು ಮಾತಾಡ್ತಾನೆ, ದೇವರಿಗೆ ಗೊತ್ತು ನನ್ಗೆ ಏನ್ ಕಲಿಸ್ಕೊಡ್ತಾನೆ, ನನ್ನ ಮನಸ್ಸಲ್ಲಿ ಏನ್ ಕಾರ್ಯ ಮಾಡ್ತಾನೆ, ನನ್ನ ಜೀವಿತದಲ್ಲಿ ಯಾವ ಒಂದು ಆಶೀರ್ವಾದ ವಚನ ನುಡಿತಾನೆ ಅಂತ ಯಾರು ಲಾಲಿಸ್ತಾರೋ ಅವರು ನನ್ನ ಆಜ್ಞೆಗಳನ್ನ ನಡೆಸಿದರೆ ನಾನು ನಿಮ್ಮ ಶತ್ರುವಾಗಿಯೂ, ಅಂದ್ರೆ ಲಾಲಿಸಿ ದೇವರ ಆಜ್ಞೆಗಳು, ದಶಾಜ್ಞೆಗಳಿದೆ. ತಂದೆ ತಾಯಿ ಸನ್ಮಾನಿಸ್ಬೇಕು, ಸನ್ಮಾನಿಸಿದ್ರೆ ಭೂಮಿ ಮೇಲೆ ಬಹುಕಾಲ ಬದುಕುವೆ ಅಂತ. ಈಗಿನ ಕಾಲದಲ್ಲಿ ಯಾರು ತಂದೆ ತಾಯಿಗಳಿಗೆ ರೆಸ್ಪೆಕ್ಟೇ ಇಲ್ಲ ಬಿಡ್ರಿ. ಆ ರೀತಿ ಎರಡನೇದು ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕದಿಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ಮತ್ತೊಬ್ಬಂದು ಯಾವುದು ಆಶಿಸಬಾರ್ದು ಅಂತ ದೇವರಿಗೆ ಮೊದಲನೇ ಸ್ಥಾನ ಕೊಡಬೇಕು. ದೇವರ ಮಾತುಗಳು ಅಯೋಗ್ಯವಾಗಿ ಯಾರಿಗೂ ಎತ್ತಬಾರ್ದು. 6 ದಿವಸ ಕೆಲಸ ಮಾಡಿ 7ನೇ ದಿವಸ ದೇವರ ಸನ್ನಿಧಿಗೆ ಬರಬೇಕು. ಈ ಎಲ್ಲ ದಶಾಜ್ಞೆಗಳು ಒಂದೇ ಆಜ್ಞೆ, 2 ಆಜ್ಞೆ ಆಗಿ ಯೇಸು ಕ್ರಿಸ್ತನ ಮಾರ್ಪಡಿಸಿದ್ದಾನೆ. 1ನೇ ಆಜ್ಞೆ ಅಂದ್ರೆ ಮೊದಲನೇ ಸ್ಥಾನ ದೇವ್ರಿಗೆ ಕೊಡ್ಬೇಕು, 2ನೇ ಆಜ್ಞೆ ನಿನ್ನಂತೆ ನಿನ್ನ ನೆರೆಯವ್ರನ್ನ ಪ್ರೀತಿಸಬೇಕು. 2 ಆಜ್ಞೆಗಳಲ್ಲಿ ಯೇಸು ಕ್ರಿಸ್ತನ ಅದನ್ನ ಮುಕ್ತಾಯ ಮಾಡಿದ್ದಾನೆ. ಹಾಗಾಗಿ ಈ ಆಜ್ಞೆಗಳೆಲ್ಲ ಕೈಕೊಂಡು ನಡೆಯುವಾಗ ನಾನು ನಿಮ್ಮ ಶತ್ರುವಾಗಿ, ಅಂದ್ರೆ ನಿನ್ಗೆ ಯಾರಾದ್ರೂ ಶತ್ರುವಾಗಿರ್ತಾರನ್ಕೋ, ನಿನ್ಗೆ ಹಿಂಸೆ ಕೊಡುವಂತ ಶತ್ರುವಾಗಿರ್ತಾನನ್ಕೋ, ನಿನ್ಗೆ ಕಷ್ಟ ಕೊಡುವಂತ ಶತ್ರುವಾಗಿರ್ತಾನನ್ಕೋ, ಆ ಶತ್ರುವಿಗೆ ದೇವರು ಶತ್ರುವಾಗಿರ್ತಾನೆ. ಹಲ್ಲೆಲೂಯಾ. ಏನ್ ಹೇಳ್ತಾನೆ? ನಿನ್ನ ಶತ್ರುವಿಗೆ ಶತ್ರುವಾಗಿ, ನಿನ್ನನ್ನು ಹಿಂಸಿಸುವಂತವನು, ನಿನ್ನ ಶಿಕ್ಷಿಸುವಂತವನು, ನಿನಗೆ ನೋವು ಕೊಡುವಂತವನು, ನಿನ್ನ ಚುಚ್ಚು ಮಾತುಗಳಲ್ಲಿ ಮಾತನಾಡುವುದು, ನೀನು ಹಿಂಸೆ ಕೊಡುವುದು, ನಿನ್ನ ಬಲಹೀನತೆ ನೋಡಿ ನಿನ್ನ ಮೇಲೆ ಹೆಡಗಿ ಬೀಳುವುದು, ಈ ರೀತಿ ನಿನ್ಗೆ ಯಾರಾದ್ರೂ ಶತ್ರುಗಳಿದ್ರೆ ಆ ಶತ್ರು ದೇವರ ಶತ್ರುವಾಗಿರ್ತಾರೆ ಅಂತೆ. ಹಲ್ಲೆಲೂಯಾ. ನೋಡ್ರಿ, ಹಾಗೆ ನಿನ್ನ ಶತ್ರುವಿಗೆ ಶತ್ರುವಾಗಿಯೂ ನಿಮ್ಮನ್ನು ಪೀಡಿಸುವನಾಗಿಯೂ ಇರುವೇನೋ. ಹಲ್ಲೆಲೂಯಾ. ನಿಮ್ಮನ್ನು ಪೀಡಿಸುವವರಿಗೆ ನಾನು ಪೀಡಿಸ್ತೇನೆ ಅಂತ. ಇವನೊಂದು ಹಿಂದೂ ಇದರಲ್ಲಿ ಒಂದು ಕತೆ ಇದೆ. ಈ ಒಂದು ವಾಕ್ಯ ಹೇಳಿದ್ರೆ ಅವರು ಅಷ್ಟು ಬರ್ತಿದ್ದಾರೆ. ಯಾವ್ದು ಹೇಳ್ರಿ? ಸತ್ಯ ಹರಿಶ್ಚಂದ್ರ ಒಂದು ಕತೆ ಇದೆಯಲ್ಲ, ಯಾರಾದ್ರೂ ಕೇಳಿದಾರೆ ಸತ್ಯ ಹರಿಶ್ಚಂದ್ರದ್ದು? ಅದರಲ್ಲಿ ಆತನ ಹೆಂಡತಿ ಮಕ್ಕಳನ್ನೆಲ್ಲ ಮಾರ್ಬಿಡ್ತಾನೆ, ಇನ್ನೂ ಸಾಲ್ಗಾರನಾಗಿರ್ತಾನೆ. ಆ ಸಮಯದಲ್ಲಿ ವಿಶ್ವಾಮಿತ್ರ ಪೀಡಿಸೋರ್ನ ಅವನ ಮೇಲೆ ಬಿಡ್ತಾನೆ. ಇವನ ದುಡ್ಡು ಕೊಡೋ ತನಕ ಬಿಡ್ಬೇಡ್ರ ಅಂತ ಪೀಡಿಸೋರ್ನ. ಅವ್ನು ಊಟ ಮಾಡಕ್ ಬಿಡಲ್ಲ, ಮಲಗಕ್ ಬಿಡಲ್ಲ, ಓಡಾಡಕ್ ಬಿಡಲ್ಲ. ಯಾವಾಗ ಸಮಯನೋ ಸಾಲ 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 ಕೊಡು 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 ಅಂತ ಪೀಡಿಸ್ತಾ ಇರ್ತಾರೆ. ಅವ್ನಿಗೆ ಸಮಾಧಾನ ಇಲ್ಲದೆ ಕೊನೆಗೆ ತನ್ನಂತಾನೆ ಮಾಡ್ಕೊಂಡು ಬಿಡ್ತಾನೆ. ತನ್ನಂತಾನೆ ಮಾಡ್ಕೊಂಡು ಸಮಾಧಿ ಕಾಯುವಂತ ಒಂದು ಸ್ಮಶಾನದ ರುದ್ರನಾಗಿ ಅವ್ರು ಸಾಲ ತೀರ್ಸ. ಆ ರೀತಿ ಯಾರಾದ್ರೂ ನಿಮ್ಮನ್ನು ಪೀಡಿಸುವವರು, ನಿಮ್ಗೆ ಹಿಂಸೆ ಕೊಡುವವರು ಇದ್ರೆ ಅವ್ರಿಗೆ ದೇವರು ಪೀಡಿಸುವನಾಗಿರ್ತಾನಂತೆ. ಅವ್ರ ಶತ್ರುವಾಗಿರ್ತಾನೆ. ಮತ್ತು ನಿಮ್ ಶತ್ರುವಾಗಿದ್ದು ನಿಮ್ಮನ್ನು ಪೀಡಿಸುವವರಿಗೆ ಆತನ ಪೀಡಿಸುವ ಆತನಾಗಿರ್ತಾನೆ. ನೋಡ್ರಿ, ಇಂಥ ಒಳ್ಳೆ ದೇವರು ಯಾರಾದ್ರೂ ಇದ್ದಾನ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ಯಾರು? ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡ್ತಾನೆ. ಆ ಒಳ್ಳೇದ್ ಮಾಡ್ಬೇಕಂದ್ರೆ ನೀನೇನ್ ಮಾಡ್ಬೇಕು? ಆತನ ಮಾತನ್ನ ಕೇಳ್ಬೇಕು. ಆತನ ಮಾತು ಯಾರು ಕೇಳ್ತಾರೋ ಅವರಿಗೆ ದೇವರು ಬಿಡುಗಡೆ ಕೊಡ್ತಾನೆ. ಅವ್ರಿಗೆ ಶತ್ರು ಆಗಿರ್ತಾನೆ, ಪೀಡಿಸುವನಾಗಿದ್ದು ಅವ್ರನ್ನ ಎಲ್ಲಿ ಯಾವ ರೀತಿ ಮಟ್ಟ ಹಾಕ್ಬೇಕೋ ದೇವ್ರಿಗೆ ಗೊತ್ತು, ಮಟ್ಟ ಹಾಕ್ಬಿಡ್ತಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು? 3ನೇದಾಗಿ ದೇವರ ಮಾತುಗಳ ಲಾಲಿಸಬೇಕು. ಏನ್ ಹೇಳ್ತಾನೆ, ಇನ್ನೂ ಏನಾದ್ರೂ ಹೇಳ್ತಾನ, ಇನ್ನೂ ಏನಾದ್ರೂ ಕಲಿಸ್ತಾನ ಅಂತೇಳಿ ನಮ್ಮ ಆಲೋಚನೆ ಎಲ್ಲ ಇಲ್ಲಿ
ಮನೆಯಲ್ಲೇ ಮೂಟೆ ಕಟ್ಟಿ ಅಲ್ಲೇ ಬಿಟ್ಟು ಬಂದ್ಬಿಡ್ಬೇಕು. ಇಲ್ಲಿ ದೇವ್ರಿಗೆ ಮಾತ್ರ ಮಾತ್ರ ಕೇಳ್ತಾ ಶ್ರದ್ಧೆಯಿಂದ ನಾವು ಕೇಳುವಾಗ ಏನಾಗುತ್ತೆ, ನಮ್ಮ ಶತ್ರುವಾಗಿರ್ತಾನೆ, ನಮ್ಮ ಪೀಡಿಸೋರಾಗಿದ್ದು ನಮ್ಮನ್ನು ರಕ್ಷಣೆ ಮಾಡ್ತಾನೆ. 4ನೇದಾಗಿ ನೋಡುವಾಗ ವಿಮೋಚನ ಕಾಂಡ 15ನೇ 26ನೇ ವಚನದಲ್ಲಿ ಏನ್ ಹೇಳುತ್ತೆ? 15ನೇ 26ನೇ ವಚನ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ನಿಮ್ಮ ದೇವರ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ನಾನು ಯಾಕೆಂದ್ರೆ ಇದನ್ನೇ ಒಂದು ಸಬ್ಜೆಕ್ಟ್ ತಗೊಂಡು ನೋಡ್ರಿ, ಮಾತುಗಳು ಎಷ್ಟು ಮುಖ್ಯವಾಗಿರ್ತದೆ. ಈ ಮಾತು, ದೇವ್ರ ಮಾತು ಕೇಳಿದ್ರೆ ಯಾವ ರೀತಿಯಲ್ಲಿ ದೇವ್ರ ಮಾತು ಕೇಳಿದ್ರೆ ಏನೇನ್ ಮಾಡ್ತಾನೆ ಎಂಬುದಾಗಿರ್ಲಿ, ನೀವು ನಿಮ್ಮ ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಿ. ಅಂದ್ರೆ ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು. 2ನೇದಾಗಿ ಆತನ ದೃಷ್ಟಿಗೆ ಸರಿಬೀಳೋದು ಮಾಡ್ಬೇಕು. ಮೊದಲು ಏನ್ ಮಾತಾಡ್ತಾನೆ ಕಿವಿಗೊಟ್ಟು ಶ್ರದ್ಧೆಯಿಂದ ಕೇಳ್ಬೇಕು. 2ನೇದಾಗಿ ಆತನ ದೃಷ್ಟಿಗೆ ಸರಿಬೀಳೋದು ಮಾಡ್ಬೇಕು. ಯಾಕಂದ್ರೆ ಆ 2 ಪೂರ್ವಕಾಲ ವೃತ್ತಾಂತ 16ನೇ 9ನೇ ವಚನ, 11ನೇ ಕೀರ್ತನೆ 4ನೇ ವಚನ, 113ನೇ ಕೀರ್ತನೆ 5-6 ವಚನಗಳಲ್ಲಿ ಇನ್ನು ಅನೇಕ ವಚನಗಳಿದೆ. ಅದರಲ್ಲಿ ಒಂದು ಹೋದ್ರಿ 2 ಪೂರ್ವಕಾಲ ವೃತ್ತಾಂತ 16:9 ಏನ್ ಹೇಳ್ತದೆ, 11ನೇ ಕೀರ್ತನೆ 4ನೇ ವಚನ ಏನ್ ಹೇಳ್ತದೆ ನೋಡ್ರಿ. ಯೆಹೋವನನ್ನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ, ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ನೋಡ್ರಿ, ಪ್ರತಿಯೊಬ್ಬರನ್ನ ಬಹು ಸೂಕ್ಷ್ಮವಾಗಿ ಪರಿಶೋಧಿಸ್ತಾರಂತೆ. ಆತನ ಪರಲೋಕದಲ್ಲಿದ್ದಾನೆ. ಪರಲೋಕದಲ್ಲಿ ಇದ್ರೂ ಕೂಡ ಪ್ರತಿಯೊಬ್ಬರು ಏನೇನ್ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಪರಿಶೋಧಿಸ್ತಾನೆ. ಎಲ್ಲರೂ ಪರೀಕ್ಷಿಸುವ ಆತನಾಗಿದ್ದಾನೆ. ನಾವು ಈ ಲೋಕದಲ್ಲಿ ಒಂದು ವೇಳೆ 4 ಗೋಡೆ ಮಧ್ಯದಲ್ಲಿ ಇದ್ರು ಕೂಡ, ಎಲ್ಲಿದ್ರು ಕೂಡ ಆತನ ಒಬ್ಬೊಬ್ಬರನ್ನು ಅಂತರಂಗವನ್ನ ಪರೀಕ್ಷಿಸುವ ಆತನಾಗಿದ್ದಾನಂತೆ. ಅದಕ್ಕೆ 139ನೇ ಕೀರ್ತನೆ 23-24ನೇ ವಚನಗಳಲ್ಲಿ ದಾವೀದನೊಂದು ಪ್ರಾರ್ಥನೆ ಮಾಡ್ತಾನೆ ನೋಡ್ರಿ. ದಾವೀದನೊಂದು ಪ್ರಾರ್ಥನೆ ಮಾಡ್ತಾನೆ. ಏನಂತ ಮಾಡ್ತಾನೆ? 139, 23-24. ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದು ನನ್ನನ್ನು ಶೋಧಿಸಿ ನನ್ನ ಆಲೋಚನೆ ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನಡೆಸು. ಹಲ್ಲೆಲೂಯಾ. ನೋಡು, ಅದನ್ನು ಪ್ರಾರ್ಥನೆ ಮಾಡ್ತಾರೆ. ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ. ಅಂದ್ರೆ ನಾನು ಒಂದು ವೇಳೆ ನಿನ್ಗೆ ವಿರುದ್ಧವಾಗಿ ಯಾವ್ದಾದ್ರು ಪಾಪ ಮಾಡಿದೇನೋ, ನಿನ್ಗೆ ವಿರುದ್ಧವಾಗಿ ಏನಾದ್ರೂ ಜೀವಿಸ್ತಾ ಇದ್ದೇನೋ, ನನ್ನ ಶೋಧಿಸಿ ನನ್ನ ಆಲೋಚನೆ ಗೊತ್ತು ಮಾಡು. ನನ್ನ ತಲೆಯಲ್ಲಿ 100 ಆಲೋಚನೆಗಳಿದೆಯಪ್ಪ, ಅದನ್ನು ಗೊತ್ತು ಮಾಡು. ಅದರಲ್ಲಿ ನಿನ್ಗೆ ವಿರುದ್ಧವಾದ ಏನಾದ್ರೂ ನಾನು ಮಾಡಿದ್ದೇನೋ ಅದನ್ನು ತಿಳಿಯಪಡಿಸು, ಅದನ್ನು ಕಲಿಸು ನನಗೆ. ಒಂದು ವೇಳೆ ಕೇಳಿನ ಮಾರ್ಗದಲ್ಲಿ ನಾನು ಏನೋ ನಡೀತಾ ಇದ್ದೇನೇನೋ ಅದಕ್ಕೇನ್ ಮಾಡ್ಬೇಕು? ನನ್ನ ಸನಾತನ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ ನಾನು ನಡೆಸು. ಅದಕ್ಕೆ 2 ಪೂರ್ವಕಾಲ 16:9 ಏನ್ ಹೇಳ್ತದೆ ಅಂದ್ರೆ, ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿ ದೃಷ್ಟಿಯನ್ನು ಪ್ರಸರಿಸುತ್ತಾ, ಭೂಲೋಕದ ಎಲ್ಲಾ ಕಡೆ ಅಂದ್ರೆ ಈ ಭೂಲೋಕ ಎಷ್ಟಿದ ವಿಚಾರವಾಗಿ ಎಲ್ಲ ಕಡೆ ತನ್ನ ದೃಷ್ಟಿಯನ್ನ ಪ್ರಸರಿಸ್ತಾನೆ. ಈಗ ಹೊಸದಾಗಿ CC ಕ್ಯಾಮೆರಾಗಳು ಬಂದಿದೆ. ಎಲ್ಲೋ ಅಲ್ಲಿ ಹಾಕಿದ್ರೆ ಇಷ್ಟು ದೂರ ಅಂತ ಅದಕ್ಕೆ ಟೈಮ್ ಲಿಮಿಟ್ ಇರ್ತದೆ, ಅಷ್ಟು ಮಾತ್ರ ಅದು ಸ್ಕ್ಯಾನ್ ಮಾಡ್ತದೆ. ಆಮೇಲೆ ಅದು ಸ್ಕ್ಯಾನ್ ಮಾಡಲ್ಲ. MRI ಸ್ಕ್ಯಾನ್ ಮಾಡಿದ್ರೆ ಅದು ಒಳಗೆ ತಳ್ಳಿದ್ರೆ ದೇಹದ ಎಲ್ಲ ನರನಾಡಿಗಳು ಟೆಸ್ಟ್ ಮಾಡ್ತದೆ. ಆದ್ರೆ ದೇವರಕ್ಕೆ ಒಂದು CC ಕ್ಯಾಮೆರಾ ಇದೆ. ಆತನ ಕಣ್ಣುಗಳು ಏನೋ ಪರಲೋಕದಲ್ಲಿ ಇದೆ. ಅಲ್ಲಿಂದ ಅದನ್ನ ಬಗ್ಗೆ ನೋಡುವಾಗ ಇಡೀ ಭೂ ಪ್ರಪಂಚದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಏನೇನ್ ಮಾಡ್ತಾ ಇದ್ದಾರೆ, ಇದೇ ಸಹ
ಇರುವೆನ್ ಸಹ ಆತನು ನೋಡುವಾತನಾಗಿರ್ತಾನೆ. ಅಷ್ಟು ಸೂಕ್ಷ್ಮವಾದ ಕಣ್ಣುಗಳಿರ್ತದೆ. ಆ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ಏನಂತೆ ತನ್ನ ಕಡೆಗೆ ಯಾರು ದೇವರ ಒಂದು ಭಯಭಕ್ತಿಯಲ್ಲಿ ದೇವರ ಮಾರ್ಗದಲ್ಲಿ ದೇವರನ್ನೇ ನೋಡಿ ದೇವರನ್ನೇ ಹಾಕೊಂಡು ಯಥಾರ್ಥವಾಗಿ ಕಷ್ಟ ಬಂದ್ರು, ಕಣ್ಣೀರು ಬಂದ್ರು, ರೋಗ ಬಂದ್ರು, ಏನೇ ಬಂದ್ರು ದೇವ್ರನ್ನ ಬಿಡದೆ ದೇವರ ಕಡೆಗೆ ಯಾರು ಯಥಾರ್ಥವಾಗಿ ನೋಡ್ಕೊಂಡಿರ್ತಾರೋ ಅವರ ಯಥಾರ್ಥವಾದ ಮನುಷ್ಯರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ತನ್ನ ಪ್ರತಾಪ ಅಂದ್ರೆ ನಾನು ಯೆಹೋವ ಈರೆ, ನಾನು ಯೆಹೋವ ನಿಸ್ಸಿ, ಜಯ ಕೊಡುವ ದೇವರು, ಯೆಹೋವ ಶಾಲೋ, ಸಮಾಧಾನ ಕೊಡುವಂತ ದೇವರು, ಯೆಹೋವ ರುವ ಆರೋಗ್ಯ ಕೊಡುವಂತ ದೇವರು. ಹಾಗೆ ಅನೇಕ ವಿಷಯಗಳು ಏನಾಗ್ತದೆ, ಪ್ರತಿಯೊಬ್ಬರು ನೋಡಿ ಯಾರು ಯಥಾರ್ಥವಾಗಿರ್ತಾರೋ ಅವ್ರ ಪರವಾಗಿ ನಿಂತು ಅವ್ರನ್ನ ರಕ್ಷಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆತನ ಪ್ರಿಯರೇ, ದೇವರು ನಿನ್ನ ನನ್ನ ಪ್ರತಿಯೊಬ್ಬರನ್ನ ಆತನ ಏನ್ ಮಾಡ್ತಾ ಇದ್ದಾನೆ, ನೋಡುವ ಆತನಾಗಿದ್ದಾನೆ, ಗಮನಿಸುವ ಆತನಾಗಿದ್ದಾನೆ. ನಮ್ಮ ಹಾವಭಾವಗಳನ್ನ ಪ್ರತಿದಿನ ಆತನ ಏನ್ ಮಾಡ್ತಾ ಇರ್ತಾನೆ, ಪರಿಶೀಲಿಸುವ ಆತನಾಗಿದ್ದಾನೆ. ನೀನು ಯಥಾರ್ಥವಾಗಿದ್ಯಾ, ಖಂಡಿತ ಆತನ ನಿನ್ನ ಪರವಾಗಿದ್ದು ಯುದ್ಧ ಮಾಡ್ತಾನೆ. ನೀನು ಶತ್ರುವಾಗಿದ್ದು, ನೀನು ಪೀಡಿಸೋನಾಗಿದ್ದು ನಿನ್ನನ್ನು ಕಾಪಾಡ್ತಾನೆ. ಮತ್ತು ಮೂರನೇದಾಗಲ್ಲ ಅಂತಾನೆ, ಆತನ ದೃಷ್ಟಿ ಸರಿಬೀಳೋದು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು, ದೇವರ ಆಜ್ಞೆ ಏನ್ ಹೇಳ್ತಾನೋ ಅದಕ್ಕೆ ವಿಧೇಯರಾಗಿದ್ದು. ಮಗನೇ, ದೇವ್ರ ವಾಕ್ಯದಲ್ಲಿ ಇವತ್ತು ಏನೋ ಒಂದು ವಾಕ್ಯ ಹೇಳ್ತಾನೆ, ಈಗ ಮಾಡಬಾರ್ದು. ಹೌದು ಸ್ವಾಮಿ, ಇವತ್ತು ನನ್ಗೆ ಹೇಳಿದ್ಯಪ್ಪ, ಇನ್ನು ಮುಂದೆ ನಾನು ಆ ರೀತಿ ನಡೆಯಲ್ಲ. ನೀನು ಯಾರನ್ನು ಬೈಯಲ್ಲ ಸ್ವಾಮಿ, ಇನ್ನು ಮೇಲೆ ಬೈಯಲ್ಲ. ಅವ್ರು ಒಂದ್ ವೇಳೆ ಬೈದ್ರು ಬೈಸ್ಕೊಂಡು ಹೋಗ್ತೀನಿ. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಂದು ಕಡೆ ಹೇಳಿದೆ, ಯೇಸು ಸ್ವಾಮಿ ಹೇಳ್ತಾನೆ ಏನಂತ, ನಿನ್ಗೆ ಒಂದು ಕೆನ್ನೆ ಕೊಡ್ರೆ ಮತ್ತೊಂದು ಕೆನ್ನೆ ತೋರಿಸು. ಈ ಒಂದು ಲೈನ್ ಓದಿ ಮಹಾತ್ಮ ಗಾಂಧಿ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟ. ಅಂದ್ರೆ ಹಿಂಸೆ ಮಾಡಿ ದೇಶವನ್ನು ಗೆಲ್ಲಕ್ಕಾಗಲ್ಲ, ಅಹಿಂಸೆಯಿಂದನೇ ಒಂದು ವೇಳೆ ಅವ್ರು ಒಂದು ಏಟ್ ಕೊಟ್ರು ಅದನ್ನ ತಿಂದು ಅವ್ರನ್ನ ಮನಸೋಲಿಸಿ ಅವರಿಂದ ಜಯ ಕಾಣ್ಬೇಕಂತ ಬ್ರಿಟಿಷರಿಂದ ಈ ಒಂದು ಪದವನ್ನು ಓದಿ ಉಪವಾಸ ಮಾಡಿ ಸತ್ಯಾಗ್ರಹ ಮಾಡಿ ಅವರ ಮನವೊಲಿಸಿ ಕರಗಿಸಿ ನಮಗೆ ಭಾರತ ದೇಶವನ್ನ ಅವ್ರು ಬಿಟ್ಟು ಹೋಗೋ ರೀತಿಯಲ್ಲಿ ಸ್ವಾತಂತ್ರ್ಯ ತಂದು ಕೊಟ್ಟ. ಹಾಗಾಗಿ ಏನ್ ಮಾಡ್ಬೇಕಂದ್ರೆ, ಆ ದೇವರ ಆಜ್ಞೆ ಒಂದನ್ನು ನಾವು ಮೀರಬಾರ್ದು, ಅನುಸರಿಸಿ ನಡೆದು ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ. ಏನು ಕಟ್ಟಳೆ ಅಂದ್ರೆ, ಮುಲ್ಲಾಚಂದೆ ಇದು ಮಾಡಬಾರ್ದು ಅಷ್ಟೇ. ನೀನ್ ಭಾನುವಾರ ಎಲ್ಲಿ ಹೋಗ್ಬಾರ್ದು ಅಂದ್ರೆ ಹೋಗಲ್ಲ ಸ್ವಾಮಿ, ನೀನ್ ಹೇಳ್ದಂಗೆ ಮಾಡ್ತೀನಿ. ಅದಕ್ಕೆ ಸೈತಾನ ಹೇಳಿ ಭಾನುವಾರ ಎಲ್ಲ ಫಂಕ್ಷನ್ ಇಟ್ಟಿರ್ತಾರೆ, ಮದುವೆಗಳು, ಮುಂಜಿಗಳು, ಮತ್ತೊಂದು ಎಲ್ಲ ಫಂಕ್ಷನ್ ಭಾನುವಾರನೇ. ಯಾಕಂದ್ರೆ ಅವತ್ತು ರಜಾ ಇರ್ತದಂತೆ, ಅದಕ್ಕೆ ಅವತ್ತೇ ಫಂಕ್ಷನ್ಗಳು. ಅದೇ ಒಂದು ದೇವ್ರ ಕೋಪ ಬಂದು ಒಂದು ತಲೆನೋವು ಕೊಟ್ರೆ, ಒಂದು ವಾರ ತಲೆನೋವು ಬಿಟ್ಟು ಹೋಗ್ಲಿಲ್ಲ ಅನ್ಕೋ, ಒಂದು ವಾರ ಮನೇಲಿ ಇರ್ತೀಯಲ್ಲ, ವಾರಕ್ಕೆ ಎಷ್ಟಾಗುತ್ತೆ ನಿನ್ ದಿನ ಕೂಲಿ ಎಷ್ಟು? ಒಂದು ವಾರ ನಿನ್ ಮನೇಲಿ ಇದ್ರೆ ಎಷ್ಟು ಲಾಸ್ ಆಗುತ್ತೆ? ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾತ್ರಕ್ಕೆ ಎಷ್ಟಾಗುತ್ತೆ? ಅವ್ನು ಡಾಕ್ಟರ್ MRI ಸ್ಕ್ಯಾನಿಂಗ್ ಮಾಡೋದು ಮಾಡ್ಬೇಕು, ಎಕ್ಸ್ರೇ ಮಾಡೋದು ಮಾಡ್ಬೇಕು, MRI ಸ್ಕ್ಯಾನ್ ಮಾಡೋದು ಮಾಡ್ಬೇಕು, CT ಸ್ಕ್ಯಾನ್ ಮಾಡ್ಬೇಕು. ಅವ್ರು 1000 ರೂಪಾಯಿ ತಿಂದಾಕ್ಬಿಡ್ತಾರೆ. ಅದೇ ದೇವರ ಆಜ್ಞೆ, ನೀನು 6 ದಿವಸ ಕೆಲಸ ಮಾಡ್ಕೋ, 7ನೇ ದಿವಸ ಚರ್ಚಿಗೆ ಬಾ. ನನ್ನ ಮಾತುಗಳು ಕೇಳಿದ್ರೆ, ಆ ಮಾತು ಕೇಳಿದ್ರೆ ಈ ರೋಗಗಳು ಯಾವ ಬರೋದಿಲ್ಲ, ಈ ಸಮಸ್ಯೆಗಳು ಯಾವ ಬರೋದಿಲ್ಲ. ಯಾವಾಗ ಕೇಳಲ್ವೋ ಅವಾಗ ಏನಾಗುತ್ತೆ, ಸಮಸ್ಯೆಗಳು ಎದುರಾಗ್ತವೆ, ಕಷ್ಟಗಳು ಎದುರಾಗ್ತದೆ, ಶೋಧನೆಗಳು ಎದುರಾಗ್ತದೆ. ಅವಾಗ ಏನಾಗ್ತದೆ, ಅಯ್ಯೋ ತಲೆನೋವು, ಅಯ್ಯೋ ವಾರದಿಂದ ಬಿಟ್ಟೆ ಹೋಗ್ಲ, ಅಯ್ಯೋ ನೆಗಡಿ, ಸೋರ್ತಾನೆ ಇದೆ. ಡಾಕ್ಟರ್ ಹೋದ್ರೆ ಆ ಟೆಸ್ಟ್ ಈ ಟೆಸ್ಟ್, ಇವಾಗ ಎಲ್ಲಕ್ಕೂ ರಕ್ತ ಪರೀಕ್ಷೆ ಡಾಕ್ಟರ್ ಏನು ಯಾವುದೋ ಒಂದು ರೂಪದಲ್ಲಿ ದುಡ್ಡು ತಗೋಬೇಕಷ್ಟೇ, ಹಾಗೆ ದೇವರ ಆಜ್ಞೆಗಳನ್ನ ಕಟ್ಟಡಗಳನ್ನು ಅನುಸರಿಸಿ ನಡೆದರೆ, ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮ್ಗೆ ಬರಗೊಡಿಸಿದ. ಐಗುಪ್ತರಿಗೆ 10 ವ್ಯಾಧಿಗಳು, ಭಯಂಕರವಾದ ವ್ಯಾಧಿಗಳು. ಅವ್ರು ಕುಡಿಯುವಂತ ನೀರು ರಕ್ತವಾಗಿ ಮಾರ್ಪಡ್ತಿರ್ತಾರೆ. ಫಸ್ಟ್ ಕುಡಿಯುವಂತ ನೀರು ರಕ್ತವಾಗಿ ಮಾರ್ಪಡ್ತಾರೆ. ಕುಡಿಯಕ್ಕಾಗುತ್ತಾ? ನೀರು ಬೆಳ್ಳಗ ಇದ್ರೆ ಕುಡಿಯೋದು, ಸ್ವಲ್ಪ ಕರ್ರಗ ಇದ್ರೆ
ಸ್ವಲ್ಪ ಕೆಂಪಾಗಿದ್ರೆ ಅಯ್ಯೋ ನೀರೇನೋ ತಲ್ಲಾರಿದೆಯಮ್ಮ, ಅಯ್ಯೋ ಏನೋ ಆಗಿದೆಯಮ್ಮ, ಬೇಡಮ್ಮ ಅಂತಾರೆ. ಅದೇ ರಕ್ತವಾಗ್ಬಿಟ್ರೆ ಹೆಂಗ್ ಕುಡಿಯೋದು? ಆ ರೀತಿ ಕೊನೆ ಒಂದು ವ್ಯಾಧಿ ಏನಂದ್ರೆ ಪ್ರತಿಯೊಂದು ಮನೆಯಲ್ಲಿ ಸಾವು, ಪ್ರತಿಯೊಂದು ಮನೆಯಲ್ಲಿ ಸಾವು, ಪ್ರತಿಯೊಂದು ಮನೆಯಲ್ಲಿ ಸಾವು ತಂದ್ಬಿಟ್ಟ. ಅದಕ್ಕೆ ಅಂತ 10 ವ್ಯಾಧಿಗಳು ನಿಮ್ಮಲ್ಲಿ ಒಂದು ಬರಪಡಿಸಿದೆ, ಯೆಹೋವನೆಂಬ ನಾನೇ ನಿಮ್ದು ಆರೋಗ್ಯದಾಯಕನಾಗಿರ್ತೀನಿ. ದೇವರ ಆರೋಗ್ಯ ನಿಮ್ಗೆ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು? ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು, ಅಷ್ಟೇ ಸಿಂಪಲ್. ದೇವರ ಮಾತನ್ನು ಯಾರು ಕೇಳ್ತಾರೋ ಅವರು ಆ ವಾಕ್ಯ ಹೇಳ್ದಪ್ಪ, ನಿನ್ ಮಾತನ್ನ ನಾನು ಕೇಳ್ತಾ ಇದ್ದೀನಿ, ನೀನ್ ಯಾಕೆ ನನ್ಗೆ ಆರೋಗ್ಯ ಕೊಡ್ತಾ ಇಲ್ಲ, ನೀನ್ ಯಾಕೆ ನನ್ ಸ್ವಸ್ಥತೆ ಕೊಡ್ತಾ ಇಲ್ಲ, ನೀನ್ ಯಾಕೆ ನನ್ ಬಿಡುಗಡೆ ಕೊಡ್ತಾ ಇಲ್ಲ ಅಂತ ನಾವು ಕೇಳಿದ್ರೆ ಖಂಡಿತ ಬಿಡುಗಡೆ ಕೊಡ್ತಾರೆ. ನೋಡ್ರಿ, ನನ್ನ ಕಿಡ್ನಿಯಲ್ಲಿ ಕಲ್ಲಿದೆ, 20 ವರ್ಷಗಳಿಂದ ಇದೆ, ನಮ್ದ್ರೆ ನಂಬಿ ಬಿಟ್ರೆ ಬಿಡಿ. 13 ಸಾರಿ ಶೂಟ್ ಮಾಡಿಸಿದ್ದೀವಿ, ಒಂದ್ಸಾರಿ ಲೇಸರ್ ಆಪರೇಷನ್ ಕೂಡ ಮಾಡಿಸಿದ್ದೀನಿ. ಆ ಟೈಮಲ್ಲಿ ಒಂದು 4 MM ಉಳ್ಕೊಂಡ್ಬಿಟ್ಟು, ಅಂತ ಟೈಮಲ್ಲಿ ಅದು ಸಿಕ್ಕಿಲ್ಲ ಅವ್ರ ಕೈಗೆ, MS ರಾಮಯ್ಯ ಸಿಕ್ಕಿಲ್ಲ. ಆದ್ರೆ ಅದು ನನ್ನ ಕಿಡ್ನಿಯಲ್ಲಿ ಇದೆ, ಆದ್ರೆ ನಾನು ಏನು ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ಅದು ಏನು ಮಾಡ್ತಾ ಇಲ್ಲ. ಡಾಕ್ಟ್ರೇ ಆಶ್ಚರ್ಯ ಪಟ್ರು, 2 ಸಾರಿ ಇಲ್ಲ 3 ಸಾರಿ ಬ್ಲಾಸ್ಟ್ ಮಾಡೋದು ಅಷ್ಟೇ. ನೀನ್ ನೋಡ್ರೆ 13 ಸಾರಿ ಮಾಡಿಸಿದ್ದೀನಿ, ಅವ್ನು ಯಾವ ನಿನ್ಗೆ ಬ್ಲಾಸ್ಟ್ ಮಾಡಿದಂತೆ ಅಂದ್ರೆ ಯಾವನೋ ಮಾಡ್ಬಿಟ್ಟ ದುಡ್ಡಿಗಾಗಿ, ಮಾನಸ ಹಾಸ್ಪಿಟಲ್ ಅವ್ನು ಮಾಡಿಸ್ಬಿಟ್ರು. ಆದ್ರೆ ಏನು ಅದು ಹೋಗ್ತದೆ ಮತ್ತೆ ಬರ್ತದೆ, ಹೋಗ್ತದೆ ಮತ್ತೆ ಬರ್ತದೆ. ಆದರೆ ದೇವರನ್ನ ಯಾವಾಗ ಇಟ್ಕೊಂಡು, ದೇವರ ವಾಕ್ಯನ ಯಾವಾಗ ನಾನು ಕೇಳಕ್ಕೆ ತೀರ್ಮಾನ ಮಾಡಿಕೊಂಡು ಆ ದೇವರ ವಾಕ್ಯನ ಯಾವಾಗ ಫಾಲೋ ಮಾಡ್ನೋ, ಆ ಕಿಡ್ನಿಯಲ್ಲಿ ಕಲ್ಲಿದೆ, ಆದ್ರೆ ನನಗೆ ಅದು ಏನು ಮಾಡ್ತಾ ಇಲ್ಲ. ಏನು ಮಾಡಕ್ಕೆ ದೇವರು ಅವಕಾಶ ಕೊಡಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಅಂತ ಯಾವ್ದಾದ್ರೂ ರೋಗ ನಿಮ್ಮಲ್ಲಿದ್ರೆ ಆ ರೋಗ ನಿಮ್ಮನ್ನು ಏನು ಮಾಡಲ್ಲ. ದೇವ್ರು ಏನ್ ಹೇಳ್ತಾನೆ, ನನ್ನ ಕೃಪೆ ನಿಮ್ಗೆ ಸಾಕು. ಹಲ್ಲೆಲೂಯಾ. ನನ್ನ ಕೃಪೆ ನಿಮ್ಗೆ ಸಾಕು. ಒಂದ್ ವೇಳೆ ಆ ರೋಗ ಇದ್ರೆ ಕೂಡ ಆ ರೋಗ ನಿಮ್ಗೆ ರೋಗವಾಗ ಅದನ್ನ ನೀನ್ ಏನು ಮಾಡಕ್ಕಾಗಲ್ಲ. ಆ ರೋಗ ನಿನ್ನಲ್ಲಿ ಏನು ಮಾಡಕ್ಕಾಗಲ್ಲ. ನಿನ್ಗೆ ಜೀವ ಗ್ರಂಥದಲ್ಲಿ ಎಷ್ಟು ಆಯುಸ್ಸು ಬರ್ದಿದ್ದಾನೋ ಅಷ್ಟು ಆಯುಸ್ಸು ಆ ರೋಗ ನಿನ್ನ ಟಚ್ ಮಾಡಕ್ಕಾಗಲ್ಲ. ಯಾವ ರೀತಿ ಹಿಂಸೆ ಕೊಡಕ ಆಗೋದಿಲ್ಲ. ಆದ್ರಿಂದ 4ನೇದಾಗಿ ದೇವ್ರ ಮಾತು ಕೇಳಿದ್ರೆ ಆರೋಗ್ಯ ಕೊಡ್ತಾನೆ. 5ನೇದಾಗಿ ನಾವು ನೋಡುವಾಗ ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯ 18ನೇ ವಚನ ಏನ್ ಹೇಳ್ತದೆ? ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯ 18ನೇ ವಚನ. ಕೇವಲ ಯೆಹೋವನಿಗೆ ಆಗಲಿ ಎಂದು ನೀವು ಗೊತ್ತು ಮಾಡಿದರಲ್ಲಿ ಸ್ವಲ್ಪವನ್ನಾದರೂ ತೆಗೆದುಕೊಳ್ಳಬಾರದು. ನೀವು ಹೀಗೆ ನಡೆದು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಾನು ಈಗ ನಿಮಗೆ ಬೋಧಿಸುವ ಆತನ ಎಲ್ಲಾ ಆಜ್ಞೆಗಳನ್ನು ಕೈಕೊಂಡು ಆತನ ದೃಷ್ಟಿಗೆ ಸರಿಯಾದದ್ದನ್ನು ಮಾಡಿದರೆ, ಆತನ ರೋಷಾಗ್ನಿಯನ್ನು ಬಿಟ್ಟು ನಿಮಗೆ ದಯೆಯನ್ನು ತೋರಿಸಿ ನಿಮ್ಮನ್ನು ಕರುಣಿಸಿ ತಾನು ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದಂತೆ ನಿಮ್ಮ ಸಂತತಿಯನ್ನು ಹೆಚ್ಚಿಸುವನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ ಹೇಳ್ತಾನೆ, ಕೇವಲ ಯೆಹೋವನಿಗೆ ಆಗಲಿ ಎಂದು ನೀವು ಗೊತ್ತು ಮಾಡಿದರೆ ಸ್ವಲ್ಪನಾದರೂ ತೆಗೆದುಕೊಳ್ಳಬಾರದು. ಯೆಹೋವನದಾಗಿ ಒಂದು ಆಜ್ಞೆ ಇದೆ, ಏನು? ದೇವರದಂತ ಒಂದು ಭಾಗ ಇದೆ, ಏನು? ದಶಮ ಭಾಗ. ಈಗ ನೀವೇ ಆಲೋಚನೆ ಮಾಡಿ, ಎಷ್ಟು ಜನ ದೇವರ ಸೊತ್ತು ದೇವರು ಕೊಡ್ತಾ ಇದ್ದೀರಿ? ದೇವರ ಸೊತ್ತು ಎಷ್ಟು ಜನ ದೇವರು ಕೊಡ್ತಾ ಇದ್ದೀರಿ? ಅಲ್ಲಿ ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತಾ ಇದೆ. ವಾಕ್ಯ ತೋರೋದು, ವಾಕ್ಯ ಕೇವಲ ಯೆಹೋವನಿಗಾಗಲಿ ಎಂದು ನೀವು ಗೊತ್ತು ಮಾಡಿ ಸ್ವಲ್ಪನಾದ್ರೂ ತೆಗೆದುಕೊಳ್ಳಬಾರದು. ಕೆಲವು ಸಾರಿ ಇನ್ನೊಂದು ರೀತಿ ಮಾಡ್ತಾರೆ, ನನ್ಗೇನೋ ಒಂದು ಹಾಕ್ಬಿಟ್ರೆ ನಾನು ದೇವ್ರಿಗೆ ಏನೋ ಮಾಡ್ತೀನಂತ ಅರಕೆ ಹೊತ್ಕೊಂಡ್ ಬಿಡ್ತಾರೆ. ಅದಾಗುತ್ತೆ, ಆದ್ರೆ ಅದನ್ನ ನೆರವೇರಿಸಲ್ಲ. ಅದಾಗುತ್ತೆ, ಅದನ್ನ ನೆರವೇರಿಸಲ್ಲ. ಪ್ರಸಂಗಿಯಲ್ಲಿ ಒಂದ್ ಕಡೆ ಹೇಳ್ತಾರೆ, ನೋಡಪ್ಪ ನೀನು ಒಂದ್ ವೇಳೆ ಅರಕೆ ಹೊತ್ಕೊಂಡ್ರೆ ಅದನ್ನ ಮಾಡ್ಬಿಡು, ಇಲ್ಲಂದ್ರೆ ದೇವರ ಉಗ್ರಕ್ಕೆ ನೀನ್ ಗುರಿ ಆಗ್ತೀಯ. ದೇವರ ಉಗ್ರತೆ, ದೇವರ ಕೋಪ ನಿನ್ ಮೇಲೆ ಬರ್ತದೆ. ಅವಾಗ ನೀನೇನಾಗ್ತೀಯ? ಕಷ್ಟಕ್ಕೊಳಗಾಗ್ತೀಯ, ಶೋಧನೆಗೊಳಗಾಗ್ತೀಯ. ಮತ್ತು ದೇವರ ಸೊತ್ತು ದೇವರಿಗೆ ಕೊಡ್ಬೇಕಂತೆ. ನನಗೆ ಚಿಂತಾಮಣಿಯಿಂದ ಒಬ್ಬ ಸಹೋದರ ಆನ್ಲೈನ್ ಅಲ್ಲಿ ಇದ್ದಾಳೆ. ಆ ಮಕ್ಳು ಏನ್ ಮಾಡ್ತಾರಂದ್ರೆ, ಏನ್ ಕೆಲಸ ಮಾಡ್ತಾರಂದ್ರೆ, ಹೋಟ್ಲಲ್ಲಿ ಪಾತ್ರೆ ತೊಳೆಕ ತಟ್ಟೆ ತೊಳೆಯಕ್ಕೆ ಹೋಗ್ತಾಳೆ. ಏನ್ ಕೆಲಸ? ಹೋಟ್ಲಲ್ಲಿ ತಟ್ಟೆ ತೊಳೆಯಕ್ಕೆ ಹೋಗ್ತಾಳೆ. 300 ರೂಪಾಯಿ ಕೊಟ್ರೆ 30 ರೂಪಾಯಿ ಅವತ್ತಿಂದ ಅವತ್ತೇ ತಾಕ್ಬಿಡ್ತಾರೆ. 500 ರೂಪಾಯಿ ಕೊಟ್ರೆ 50 ರೂಪಾಯಿ ಅವತ್ತಿಂದ ಅವತ್ತೇ ತೆಗೆದು ಬಿಡ್ತಾರೆ. ದಶಮ ಭಾಗ ಅಂತೇಳಿ
ಅದು ಆಗಾಗ್ಗೆ ಇಟ್ಟಿರ್ತಾಳೆ. ಹೆಂಗೆಂಗ್ ತೆಗ್ದಿದ್ರೆ ಹಂಗೆ ಇಟ್ಟಿರ್ತಾಳೆ, ಕವರ್ ಹಂಗೆ. ನಾನು ಹೋದಾಗ ಪ್ರಾರ್ಥನೆ ಮಾಡ್ಕೊಡ್ತೀನಿ. ಒಂದೊಂದ್ ಸಾರಿ ಅವ್ರ ಯಜಮಾನ ಕತ್ತು ಬಿಡ್ತಾರೆ, ಇಲ್ಲ ಡಿಮ್ಯಾಂಡ್ ಮಾಡಿ ತಗೊಂತಾರೆ. ನಾನು ಕೊಡ್ತೀನಿ, ಅವ್ರ ಹತ್ರ ಇಸ್ಕೊಡಿ, ಇವ್ರ ಹತ್ರ ಇಸ್ಕೊಡು ಅಂತೇಳಿ ಇಸ್ಕೊಂಡು ಮತ್ತೆ ಅದನ್ನ ಕೊಡಲ್ಲ. ಕೊಡದೇ ಇದ್ರು ಮತ್ತೆ ಏನ್ ಮಾಡ್ತಾಳೆ, ಮತ್ತೆ ಕೂಲಿಗೆ ಹೋಗಿ ಏನೇ ಮಾಡಿ ಆ ದೇವ್ರ ಭಾಗ ಏನ್ ಎತ್ಕೊಂಡಿರ್ತಾಳೋ, 1,000 ರೂಪಾಯಿ ಎತ್ಕೊಂಡಿದ್ರೆ ಆ 1,000 ರೂಪಾಯಿ ಬಡ್ಡಿ ಸಮೇತ ಸೇರ್ಸಾಕ್ಬಿಡ್ತಾಳೆ. ಅಲ್ಲೇಲುಯ್ಯ. ಇದು ದೇವ್ರ ಒಡವೆ, ಇದನ್ನ ಮುಟ್ಟಬಾರ್ದು. ಒಂದ್ ವೇಳೆ ಮುಟ್ಬಿಟ್ಟಿದ್ದೀನಿ ಅದಕ್ಕೆ ಬಡ್ಡಿ ಸಮೇತ ಹಾಕ್ಬಿಟ್ಟು ಏನ್ ಮಾಡ್ತಾಳ, ಬಂದು ಫಸ್ಟ್ ನೀನು ಅದು ತಗೊಂಡು ಹೋಗ್ಬಿಡಪ್ಪ, ನಮ್ಮ ಮನೇಲಿ ಕಂಡ್ರೆ ಜಾಸ್ತಿ ಆಗಿಬಿಟ್ಟಿದ್ದಾರೆ, ಮತ್ತೆ ಆ ಶಾಪಕ್ಕೆ ನಾನು ಗುರಿ ಆಗ್ತೀನಿ ಅಂತೇಳಿ ಏನ್ ಮಾಡ್ತಾಳೆ. ಆ ತಿರುಗಿ ಮನೆ ಇಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ಮನೆ ಇಲ್ಲ. ಒಂದು ಮನೆ ಇದೆ, ಹಳ್ಳದಲ್ಲಿ ಗುಣಿಯಲ್ಲಿದೆ. ಆಮೇಲೆ ಯಾವಾಗ ಆ ತರ ಕಾರ್ಯ ಮಾಡಿದ್ಲು, ಈಗ ಒಂದು ಮನೆ ಕಟ್ಟಕ್ಕೆ ದೇವರು ಸಹಾಯ ಮಾಡಿದ್ದಾನೆ, ಎಲ್ಲ ಕಟ್ಟಿಬಿಟ್ಟಿದ್ದಾಳೆ. ಇನ್ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಮನೆಗೆ ಹೋಗಿ ಆ ಮನೆಯಲ್ಲಿ ಹೋಗ್ತಾಳೆ. ಯಜಮಾನ್ ಕುಡುಕ. ಆದ್ರೆ ದೇವರ ವಾಕ್ಯನ ಯಾವಾಗ ಫಾಲೋ ಆಗ್ತಾ ಇದ್ದಾಳೋ, ದೇವರ ಆಕೆ ಕೆಲಸ ಮಾಡ್ತಾ ಇದ್ದಾಳೆ. ಹಾಗೆ ಇಲ್ಲಿ ನಾವೇನ್ ಮಾಡ್ಬೇಕು, ದೇವರ ವಾಕ್ಯನ ಫಾಲೋ ಆಗ್ಬೇಕು. ಸ್ವಲ್ಪವನ್ನಾದ್ರೂ ತೆಗೆದುಕೊಳ್ಬಾರ್ದು. ನೀವು ಹೀಗೆ ನಡೆದು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಾನು ಈಗ ನಿಮ್ಗೆ ಬೋಧಿಸುವ ಆತನ ಎಲ್ಲಾ ಆಜ್ಞೆಗಳನ್ನು ಕೈಕೊಂಡು ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿದರೆ ಆತನ ರೋಷಾಗ್ನಿಯು ಬಿಟ್ಟು, ಅಂದ್ರೆ ನೀವು ಆತನ ದೃಷ್ಟಿಗೆ ಸರಿಬೀಳು ಮಾಡುವಾಗ ನಿಮ್ಮ ಮೇಲೆ ಇರೋದು ಎಲ್ಲ ಕೋಪನ ಬಿಟ್ಟು ಬಿಡ್ತಾನೆ. ರೋಷಾಗ್ನಿಯನ್ನು ಬಿಟ್ಟು ಮುಂದಕ್ಕೆ ಏನ್ ಹೇಳ್ತಾನೆ, ನಿಮಗೆ ದಯೆಯನ್ನು ತೋರಿಸಿ, ಅಂದ್ರೆ ನಿಮ್ಮ ಮೇಲೆ ದಯೆ ತೋರಿಸ್ತಾನೆ. ನಿಮ್ಮನ್ನು ಕರುಣಿಸಿ, ದಯೆ ಬೇರೆ ಕರುಣೆ ಬೇರೆ. ದಯೆ ತೋರಿಸಿ ನಿಮ್ಮನ್ನು ಕರುಣಿಸಿ ತಾನು ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದಂತೆ ನಿಮ್ಮ ಸಂತತಿಯನ್ನು ಹೆಚ್ಚಿಸುವನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಹೋದರ ಸಹೋದರಿ, ಈ ದೇವರ ವಾಕ್ಯಗಳನ್ನು ಯಾರು ಕೇಳ್ತಾರೋ, ಆ ವಾಗ್ದಾನಗಳನ್ನು ಯಾರು ಫಾಲೋ ಆಗ್ತಾರೋ, ಅದರ ಪ್ರಕಾರ ಯಾರು ನಡೆಸ್ಕೊಳ್ತಾರೋ, ದೇವರು ಖಂಡಿತ ಅವರನ್ನ ಆಶೀರ್ವಾದ ಮಾಡೇ ಮಾಡ್ತಾನೆ. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯವನು, ಒಳ್ಳೆ ಕಾರ್ಯ ಮಾಡ್ತಾನೆ. ನಮ್ಮ ದೇವರು ಒಳ್ಳೆಯವನು, ಒಳ್ಳೆ ಕಾರ್ಯ ಮಾಡ್ತಾನೆ. ಒಳ್ಳೆ ಕಾರ್ಯ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಆತನ ಮಾತನ್ನ ಕೇಳ್ಬೇಕು, ಒಂದೊಂದು ಪದನೂ ಬಿಡಬಾರ್ದು. ಶ್ರದ್ಧೆಯಿಂದ ಯಾರು ಕೇಳ್ತಾರ ಅವ್ರನ್ನ ಮೊದಲನೇದಾಗಿ ಉನ್ನತ ಸ್ಥಿತಿಗೆ ತರ್ತಾನೆ, ಎರಡನೇದಾಗಿ ಸ್ವಕೀಯ ಜನರಾಗಿ ಮಾಡ್ಕೊಳ್ತಾನೆ, ಮೂರನೇದಾಗಿ ಆ ಶತ್ರುಗಳಿಗೆ ಶತ್ರುವಾಗಿರ್ತಾನೆ, ನಾಲ್ಕನೇದಾಗಿ ಆರೋಗ್ಯದಾಯಕನಾಗಿರ್ತಾನೆ, ಐದನೇದಾಗಿ ಅವರ ಸಂತಾನ ವೃದ್ಧಿಯನ್ನ ಅಭಿವೃದ್ಧಿ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಾಮ ಸ್ತೋತ್ರವಾಗಲಿ. ಆತನಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯದನ್ನು ಮಾಡ್ತಾನೆ. ಯಾರಿಗೂ ಒಳ್ಳೆಯದು ಮಾಡ್ತಾನೆ? ದೇವರ ಮಾತುಗಳಿಗೆ ವಿಧೇಯರಾಗಿ ಜೀವಿಸುವಂತವ್ರಿಗೆ ಒಳ್ಳೆಯದು ಮಾಡ್ತಾರೆ. ದೇವರ ಮಾತುಗಳಿಂದ ಆಶ್ರಯಿಸಲಿ. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ, ನೀವು ತೀರ್ಮಾನ ಮಾಡ್ಕೊಳ್ಳಿ. ದೇವರೇ, ಈ ಒಂದು ವಾಕ್ಯಗಳಲ್ಲಿ ನಾನು ಯಾವುದಾದ್ರೂ ತಪ್ಪು ಹೋಗಿದ್ದೇನಾ, ನನ್ನಲ್ಲಿ ಇನ್ನೂ ಅಂತ ಬಲಹೀನತೆ ಇದೆಯಾ, ಅದನ್ನ ನನಗೆ ಜ್ಞಾಪಿಸು. ನಾನು ಇನ್ನು ಮುಂದೆ ನಿನ್ನ ಆಜ್ಞೆಗಳಲ್ಲಿ ಒಂದನ್ನು ನಾನು ಮಿಸ್ ಮಾಡಲ್ಲ, ಎಲ್ಲವನ್ನು ಕೈಕೊಂಡು ನಡೀತೀನಿ, ಎಲ್ಲ ಆಶೀರ್ವಾದಗಳು ನಾನು ಹೊಂದ್ಕೊಳ್ತೀನಿ. ಇವತ್ತು ಏನು 5 ಆಶೀರ್ವಾದಗಳು ನಾನು ಕೊಟ್ಟಿದ್ದೀವೋ, ಈ 5 ಆಶೀರ್ವಾದಗಳನ್ನ ನಾನು ಇನ್ನು ಮುಂದೆ ಹೊಂದ್ಕೊಳ್ತೀನಿ ದೇವರೇ ನಿನ್ನಿಂದ ಎಂಬುದಾಗಿ ಒಂದು ತೀರ್ಮಾನ ತಗೊಂಡು, ಒಂದು ತೀರ್ಮಾನ ತೆಗೆದುಕೊಂಡು ಪ್ರಾರ್ಥನೆ ಮಾಡಿ. ಖಂಡಿತ ದೇವರು ಎಲ್ಲ ಆಶೀರ್ವಾದಗಳನ್ನ ದೇವರು ನಿಮ್ಗೆ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಬದುಕಲಿಕ್ಕೆ ಬೇಕಾದಂತ ಎಲ್ಲ ಮಾರ್ಗಗಳು ಆತನ ಸರಾಗ ಮಾಡ್ಲಿಕ್ಕಿದ್ದಾನೆ. ಆತನು ಒಳ್ಳೆ ದೇವರು, ಒಳ್ಳೆ ಕಾರ್ಯ ಮಾಡುತ್ತ ದೇವರು. ಹಾಗಾಗಿ ಅಂತ ದೇವಾದಿ ದೇವರು ಮಹಿಮೆ ಉಂಟಾಗ್ಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಮಗೆ ಸ್ತೋತ್ರ ವಂದನೆ ಸ್ವಾಮಿ. ಒಳ್ಳೆ ದೇವರೇ, ಒಳ್ಳೆಯದನ್ನು ಮಾಡ್ತೀನಿ ಅಂತ ಹೇಳಿದ ದೇವರೇ, ಹೌದು ಸ್ವಾಮಿ. ನಿನ್ನ ಮಾತುಗಳನ್ನು ನಾವು ಶ್ರದ್ಧೆಯಿಂದ ಕೇಳಿ ಅಪ್ಪ, ನಿನ್ನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ, ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೀತಾ ನಿನ್ನ ಕಟ್ಟಳೆಗಳ ಅನುಸರಿಸಿ ನಡೆಯುವಾಗ ಎಲ್ಲವನ್ನು ಕೊಡ್ಲಿಕ್ಕೆ ನೀನು ಶಕ್ತನಾಗಿದೆಯಪ್ಪ. ಅಪ್ಪ, ಭೂಮಿ ಮೇಲೆ ಇರುವಂತ ಎಲ್ಲಾ ಜನಾಂಗಗಳಿಗಿಂತ ಉನ್ನತ ಸ್ಥಿತಿಗೆ ತರ್ತೀನಿ ಅಂತ ಹೇಳಿದ್ಯಾ. ಸ್ವಕೀಯ ಜನರಾಗಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ಯಪ್ಪ.
ಶತ್ರುಳಾಗಿ ಪೀಡಿಸೋದಾಗಿದ್ದು ನಾನು ನಡೀತೀನಿ ಅಂತ ಹೇಳಿದ್ಯಪ್ಪ, ಆರೋಗ್ಯ ಕೊಡ್ತೀನಿ ಅಂತ ಹೇಳಿದ್ಯಪ್ಪ, ಸಂತತಿಯನ್ನು ಹೆಚ್ಚಿಸ್ತೇನೆ ಅಂತ ಹೇಳಿದ್ಯಪ್ಪ. ಅದು ಸ್ವಾಮಿ, ಎಲ್ಲ 5 ವಾಗ್ದಾನಗಳು ನನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳುವ ಹಾಗೆ ದೇವರೇ ನೀವು ಸಹಾಯ ಮಾಡಿ. ಈ ವಾಕ್ಯವನ್ನು ಕೇಳುವಂತ ಪ್ರಿಯ ಸಹೋದರ, ಪ್ರಿಯ ಮಗನಿಗೆ ಸ್ವಾಮಿ, ಈ ವಾಗ್ದಾನಗಳು ನೆರವೇರುವ ಹಾಗೆ, ಈ ವಾಗ್ದಾನ ಹಿಡಿದು ಅವರು ಪ್ರಾರ್ಥಿಸಿ, ಈ ವಾಗ್ದಾನಗಳ ಅನುಸಾರವಾಗಿ ಅವರ ಜೀವಿತದಲ್ಲಿ ಅಪ್ಪ ಬದಲಾವಣೆಗಳು ತಂದು ಸ್ವಾಮಿ, ಮಾರ್ಪಾಡುಗಳು ಹೊಂದಿ ಸ್ವಾಮಿ, ನಿನ್ನ ವಾಗ್ದಾನ ಕೈಕೊಂಡು ನಡೆದು ಎಲ್ಲ ಆಶೀರ್ವಾದ ಹೊಂದಿಕೊಳ್ಳುವ ಹಾಗೆ ಪ್ರತಿಯೊಬ್ಬ ಮಗನನ್ನು ನೀನು ಆಶೀರ್ವದಿಸಬೇಕೆಂದಾಗಿ ಅಪ್ಪ, ನೀನು ಆಶೀರ್ವದಿಸಬೇಕೆಂದಾಗಿ ನೀವೇ ಮಹಿಮೆ ಅಂದುಕೊಂಡಪ್ಪ. ಇನ್ನು ಪ್ರತಿಯೊಂದು ಆಜ್ಞೆಯನ್ನು ಕೈಕೊಂಡು ನಡೆದು ಎಲ್ಲಾ ಆಶೀರ್ವಾದಕ್ಕೆ ಅರ್ಹರಾಗುವಂತೆ ದೇವರೇ ನೀ ತಾನೇ ಸಹಾಯ ಆಶೀರ್ವದಿಸಬೇಕೆಂದು ನಜರೇತಿನ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆ. ಆಮೆನ್, ಆಮೆನ್, ಆಮೆನ್.